ಅಷ್ಟೇ ಸುಲಲಿತವಾಗಿ ಸುಭೋಗವಾಗಿ ವರ್ಷ ಮಾತಾಡ್ತಿದ್ದಾಳೆ. ವರ್ಷ ಯಾರು ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿದೆ ಅಥವಾ ಗೊತ್ತಿಲ್ಲ, ಕನ್ನಡದ ಪ್ರಖ್ಯಾತ ಛಾಯಾಗ್ರಾಹಕರ ಮಗಳು. ಅವರ ತಂದೆ ಎಸ್ ರಾಮಚಂದ್ರ ಬಹುದೊಡ್ಡ ಛಾಯಾಗ್ರಾಹಕರು. ಕಪ್ಪು ಬಿಳುಪು ಕಾಲದಲ್ಲಿ 35mm ಫಿಲ್ಮ್ ಮಾಡುವಾಗ ನಮ್ಮಂಥ ಹೊಸ ನಿರ್ದೇಶಕರಿಗೆಲ್ಲ ಸಾಥ್ ಕೊಟ್ಟವರು ಗಿರೀಶ್ ಕಾಸರವಳ್ಳಿಯವರಂಥವ್ರ ಜೊತೆ ಕೆಲಸ ಮಾಡಿದಂಥ ಹಿರಿಯರು. ಪುನಾ ಇನ್ಸ್ಟಿಟ್ಯೂಟ್ನ ಪದವೀಧರ, ಕನ್ನಡದ ಹೆಮ್ಮೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಕೂಡ ಅಂತ ಹೇಳ್ಕೊಳ್ಳೋಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಮೊದಲು ವರ್ಷಗೆ ಧನ್ಯವಾದಗಳು. ಸ್ನೇಹ ಅಂದ್ರೇನು ಅಂತ ಆಕೆ ಕೇಳಿರೋ ಪ್ರಶ್ನೆಗೆ ಉತ್ತರ ಹೇಳಕ್ಕೆ ಮುಂಚೆ ನನಗೆ ಸ್ವಲ್ಪ ಅನಾರೋಗ್ಯ ಇದೆ, ಚಿಕ್ಕ ಪುಟ್ಟ ಧ್ವನಿಯ ಕಿರಿಕಿರಿ ಇದೆ, ಅನ್ಯಥಾ ಯಾರೂ ಭಾವಿಸಬಾರ್ದು ಅಂತ ಮೊದಲಿಗೆ ನಿಮ್ಮಲ್ಲಿ ಒಂದು ಅಫಿಡವಿಟ್ ಅಪ್ಲೈ ಮಾಡಿಕೊಂಡು ಮುಂದುವರಿತೀನಿ. ಸ್ನೇಹ ಅಂದರೆ ಏನು? ಸರಳವಾಗಿ ಹೇಳಬೇಕು ಒಂದು ಸಾಲಲ್ಲಿಂದರೆ, ಮನುಷ್ಯ ಮನುಷ್ಯನಿಗೆ ಕೊಡೋ ಒಳ್ಳೆಯತನ, ಮನುಷ್ಯ ಮನುಷ್ಯನಿಗೆ ಕೊಡೋ ಪ್ರೀತಿ. ಇದು ಬಹಳ ಸರಳವಾದ ವ್ಯಾಖ್ಯಾನ. ಮತ್ತು ಈ ಸ್ನೇಹ 3-4 ಬಗೆಗಳಲ್ಲಿರುತ್ತೆ. ರಕ್ತ ಸಂಬಂಧಗಳಲ್ಲಿರುತ್ತೆ, ಭಾವ ಸಂಬಂಧಗಳಲ್ಲಿರುತ್ತೆ, ವ್ಯಾವಹಾರಿಕ ಸಂಬಂಧಗಳಲ್ಲಿರುತ್ತೆ. ಈ ಎಲ್ಲದರಲ್ಲೂ ಕೂಡ ಒಂದು ಸ್ನೇಹ ಇರಲಿಕ್ಕೆ ಸಾಕು. ರಕ್ತ ಸಂಬಂಧದಲ್ಲಿ ಇಕ್ಕಟ್ಟು ಬಿಕ್ಕಟ್ಟು ಇದ್ದರೆ, ವ್ಯಾವಹಾರಿಕ ಸಂಬಂಧಗಳಲ್ಲಿ ಚೌಕಟ್ಟುಗಳಿದ್ದರೆ, ಭಾವ ಸಂಬಂಧ ಎಲ್ಲರೂ ಮೀರುವಂಥದ್ದು, ಭಾವನೆಗಳ ಜೊತೆ ಇರ್ತಕ್ಕಂಥದ್ದು, ಮುಕ್ತವಾಗಿರ್ತಕ್ಕಂಥದ್ದು. ಅಂಥದ್ದೊಂದು ಸಂಬಂಧ ನಿಮಗೆಲ್ರಿಗೂ ನಮಗೆಲ್ರಿಗೂ ಇದೆ. ಈ ಭಾವ ಸಂಬಂಧ ಪವಿತ್ರವಾಗಿರಬೇಕು ಮತ್ತು ಪರಸ್ಪರ ಹೊರೆಯಾದ್ದಾಗಿರಬೇಕು. ಫಲಾಪೇಕ್ಷೆ ಇರಬಾರ್ದು. ಅದರಲ್ಲಿ ಕೊಡುಕೊಳ್ಳುವ ಪ್ರೀತಿ ಇರಬೇಕು. ಅದು ಗೆಳೆಯರ ಮಧ್ಯೆ ಇರ್ಬೋದು, ಗೆಳತಿಯರ ಮಧ್ಯೆ ಇರ್ಬೋದು, ಕುಟುಂಬದ ಸದಸ್ಯರ ಮಧ್ಯೆ ಇರ್ಬೋದು, ಗುರು ಶಿಷ್ಯರ ಮಧ್ಯೆ ಇರ್ಬೋದು, ಒಬ್ಬ ಬಾಸ್ ಮತ್ತು ಒಬ್ಬ ನೌಕರನ ಮಧ್ಯೆ ಇರ್ಬೋದು, ಯಾರ ಮಧ್ಯೆ ಬೇಕಾದರೂ ಇರೋಕ್ಕೆ ಸಾಧ್ಯ, ದಾಂಪತ್ಯದಲ್ಲಿರಬಹುದು. ಆದ್ದರಿಂದ ನಾನು ಯಾವಾಗಲೂ ನನಗೆ ಸಿಕ್ಕುವ ಸಂಬಂಧ, ಸ್ನೇಹನ ಅತ್ಯಂತ ಜತನವಾಗಿ ಕಡೆಯವರೆಗೆ ಇಟ್ಕೋಬೇಕು ಅಂತ ತುಂಬ ಪ್ರಯತ್ನ ಮಾಡ್ತೀನಿ. ಚಿಕ್ಕ ಪುಟ್ಟ ಅರೆಕೊರೆಗಳಿದ್ದರೂ ಸರಿಪಡಿಸ್ಕೊಂಡು ಮುಂದೆ ಹೋಗಬೇಕು ಜೀವನದಲ್ಲಿ. ಹಾಗಾಗಿ ನನ್ನ ಜೊತೆ ಯಾರಾದರೂ ಸ್ನೇಹಿತರಿದ್ದಾರೆ ಅಂದರೆ ಎಷ್ಟು ವರ್ಷದಿಂದ ಅಂದರೆ 30 ವರ್ಷ 40 ವರ್ಷ ಹೀಗೆ ಇದ್ದಾರೆ. ಅದು ನನ್ನ ನಂಬಿಕೆ. ಯಾಕೆಂದರೆ ಸ್ನೇಹದಿಂದಲೇ ನಾವು ಎಲ್ಲವನ್ನು ಕಟ್ಟೋಕ್ಕೆ ಸಾಧ್ಯ, ಬೆಳೆಯೋಕ್ಕೆ ಸಾಧ್ಯ, ಹರಡೋಕ್ಕೆ ಸಾಧ್ಯ. ಒಂದೇ ಒಂದು ಸ್ನೇಹ, ಒಂದು ಮುಗುಳ್ನಗೆ ಇದ್ದರೆ ಎಷ್ಟೋ ಸಮಸ್ಯೆಗಳು ಸರಿ ಹೋಗುತ್ತೆ. ಒಂದು ಸರ್ಕಾರಿ ನೌಕರಿಗೆ ಹೋದಾಗ ಅಥವಾ ಒಂದು ಬೆಂಗಳೂರು ಟ್ರಾಫಿಕ್ ನೋಡಿದಾಗ ಜನ ಮುಗುಳ್ನಗ್ತಾ ಮಾತಾಡಬಾರ್ದ, ಸ್ವಲ್ಪ ನಗ್ನಗ್ತಾ ನೋಡಬಾರ್ದ ಒಬ್ರನ್ನೊಬ್ರು ಅಂತ ತುಂಬ ಅನಿಸುತ್ತೆ. ಎಲ್ಲರೂ ಒಬ್ಬರನ್ನೊಬ್ರು ಶತ್ರುಗಳ ಹಾಗೆ, ಸಂಬಂಧವೇ ಇಲ್ಲ, ನಾವು ನಮ್ಮ ಕೆಲಸಕ್ಕೆ ಬಂದಿದ್ದೀವಿ ಭೂಮಿ ಮೇಲೆ, ಅವ್ರ ಕೆಲಸಕ್ಕೆ ಬಂದಿದ್ದಾರೆ, ಮಾತೇ ಆಡಬೇಕಾಗಿಲ್ಲ ನಾವು ಅನ್ನೋ ಥರ ಪಟ್ಟು ಹಿಡಿದವರಾಗಿ ಜನ ಯಾಕೆ ಇರಬೇಕು? ಯಾವುದರ ಕೊರತೆ ಇದು? ಈ ಕೊರತೆಯನ್ನು ನೀಗಿಸುವುದೇ ಕಲೆಯ ಕೆಲಸ, ಸಾಹಿತ್ಯದ ಕೆಲಸ, ಸಿನಿಮಾದ ಕೆಲಸ, ಎನಿ ಆರ್ಟ್. ಅದರ ಕೆಲಸವೇ ಸ್ನೇಹದ ಬೆಸುಗೆ, ಮುಗುಳ್ನಗೆ ಮತ್ತು ಸಮಾಜವನ್ನು ಆರೋಗ್ಯಕರವಾಗಿ ಮುನ್ನಡೆಸ್ತಕ್ಕಂಥದ್ದು. ಹೀಗಾಗಿ ತುಂಬ ಜನ ಸ್ನೇಹಿತರನ್ನು ಹೊಂದಿದ್ದೇನೆ. ಅದು ಸಾಧ್ಯವೇ ಇಲ್ಲ ಅಂದಾಗ ಸ್ನೇಹ ತುಂಡರಿಸಲ್ಪಡುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೆ ಸಾಧ್ಯವಾದಷ್ಟು ಅರೆಕೊರೆಗಳ ನಡುವೆ ಸ್ನೇಹದ ಯಾತ್ರೆಯಲ್ಲಿ ಹೋಗ್ತಾ ಇರಬೇಕು. ಅದು ಜೀವನಕ್ಕೆ ಅಮೂಲ್ಯ ಅಂತ ನಾನು ಭಾವಿಸ್ತೇನೆ. ಸೊ ಕಡೆಯದಾಗಿ ವರ್ಷಗೆ ಉತ್ತರ, ಸ್ನೇಹ ಅಂದರೆ ಮನುಷ್ಯ ಮನುಷ್ಯನಿಗೆ ಕೊಡೋ ಒಳ್ಳೆತನ. ಈ ನಂಬರ್ ಬಹಳ ಮುಖ್ಯವಾದ ನಂಬರು. ಇನ್ನೊಂದ್ಸತಿ ರಿಪೀಟ್ ಮಾಡಿ. ಟ್ಯೂನ್ ನಂಬರ್ 49.
ಟ್ಯೂನ್ ನಂಬರ್ 49 ದಿಸ್ ವಾಸ್, ಇನ್ನು ನಂದು ಸ್ಕ್ರ್ಯಾಚ್ ಟ್ಯೂನ್ ಇನ್ನು ಬ್ಯಾಂಕ್ನಲ್ಲಿ. ಅದನ್ನೇ ಕೇಳಿ ಚಂದ್ರು ಸೈಡ್ ಓಕೆ ಏನೋ ಚಾನ್ಸ್ ಕೊಡೋ ಥರ ಇರಬಹುದು ಇಲ್ಲಿ ಅಂತ. ಸೊ ದಟ್ಸ್ ವೈ ಆ್ಯಂಡ್ ಹಿ ವಾಸ್ ಮೇಕಿಂಗ್ ಕಾಫಿ. ಶೋಭಾ ಅವರು ಇದ್ರು, ಅವ್ರ ಕೆಲ್ಸಕ್ಕೆ ಹೋಗಿದ್ರು ಅಲ್ಲಿ ಸನ್ನಿ ವೇಲ್ನಲ್ಲಿ ಅನ್ಸುತ್ತಲ್ವಾ, ಸನ್ನಿ ವೇಲ್. ಆ್ಯಂಡ್ ನನಗೆ ಅವ್ರ ಮನೆಗೆ ಹೋಗಿ ಇಷ್ಟು 72 ಸ್ಕ್ರ್ಯಾಚ್ ಟ್ಯೂನ್ಸ್ನ ಪ್ಲೇ ಮಾಡಿದೆ. ಟ್ಯೂನ್ ನಂಬರ್ 49 ವಾಪಸ್ ಬಂದರು, ಇದನ್ನು ನಾವು ಯೂಸ್ ಮಾಡೋಣ ಅಂತ ಹೇಳಿದರು. ದಟ್ಸ್ ವೆನ್ ಐ ನ್ಯೂ ನಂಗೆ ಒಂದು ಚಾನ್ಸ್ ಬರೋ ಥರ ಇದೆ ಅಂತ. ಸೊ ದೆನ್ ಟ್ಯೂನ್ ನಂಬರ್ 49 ಹತ್ರನೇ ಕರೀತಾ ಹೋಗ್ತಾ ಇದ್ವಿ ಅಂಟಿಲ್ ದಿಸ್ ಮ್ಯಾನ್ ರೋಡ್ ದೋಸ್ ಬ್ಯೂಟಿಫುಲ್ ವರ್ಡ್ಸ್, 100 ಜನ್ಮಕ್ಕೂ. ಆಮೇಲೆ ಅದು ಐಡೆಂಟಿಟಿನೇ ಚೇಂಜ್ ಆಗ್ಬಿಡ್ತು, 100 ಜನ್ಮಕ್ಕೂ ಅಂತ. ಸೊ ಅಲ್ಲಿಂದ ಶುರು ಆಗಿ ಥ್ರೂ 7 ಮೂವೀಸ್ ಇವಾಗ ಇಲ್ಲಿಗೆ ಬಂದಿದೆ, ಮನೋಮೂರ್ತಿ ಮ್ಯೂಸಿಕಲ್. ಆ್ಯಂಡ್ ಹೋಪ್ಫುಲಿ ಇಟ್ ವಿಲ್ ಆಲ್ಸೋ ಬಿ ಆಸ್ ಗುಡ್ ಟು ಎವ್ರಿಬಡಿ, ಟು ಆಲ್ ದ ಲಿಸ್ನರ್ಸ್. ಬಹಳಷ್ಟು ಜನ ಲಿರಿಕ್ಸು ಅಲ್ಲಿ ಬರದೆ ಇಲ್ಲಿ ಬರದೆ ಅಂತೆಲ್ಲ ಹೇಳ್ತಾರೆ. ಈ 100 ಜನ್ಮಕ್ಕುದು ಲಿರಿಕ್ಸು ಆಕಾಶದಲ್ಲಿ ಬರ್ಕೊಂಡಂತಹ ಅಥವಾ ಬರೆಸ್ಕೊಂಡಂತಹ ನೀವು ಬರೆದಂತಹ ಲಿರಿಕ್ಸ್. ಹೇಗೆ ಅಷ್ಟು ಬೇಗ ನೀವು ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಸಿಂಗಾಪುರ್ ಆ ಕಥೆ, ಆ ಡಿಸ್ಟೆನ್ಸು, ಆ ಗಗನಸಖಿಯನ್ನು ನೋಡಿ ಬಂದಿದ್ದ ಅಥವಾ ಶೋಭಾ ಮ್ಯಾಮ್ ಇಲ್ಲೇ ಇದ್ದಾರೆ, ಹೇಗೆ ಏನು ನಿಮಗೆ ಸ್ಫೂರ್ತಿ ಆಯಿತು ಇದೇ ಒಂದು ಲಿರಿಕ್ಸ್ನ ಇವತ್ತಿನ ತನಕ ನಮ್ಮ ಮನಸ್ಸಲ್ಲಿ ಹಸಿರಾಗಿರುವಂತಹ ಲಿರಿಕ್ಸ್ ಇದು? ಇದ್ರ ಹಿಂದಿನ ಒಂದು ಸ್ಫೂರ್ತಿ, ಇದರ ಹಿಂದಿನ ಕಥೆ ಏನು? ಆಕಾಶದಲ್ಲಿ ಬರೆದದ್ದು ಆಕಸ್ಮಿಕ. ಅದನ್ನು ನಮ್ಮೂರ ಬೆಟ್ಟದ ಮೇಲೂ ಕೂತು ಬರಿಬೋದಾಗಿತ್ತು, ಅದೇನು ದೊಡ್ಡ ವಿಷಯ ಅಲ್ಲ. ಅದೇನಾಯ್ತಂದರೆ ನನ್ನ ಪತ್ನಿ ಶೋಭಾ ಅಲ್ಲಿ ಕೆಲಸದಲ್ಲಿದ್ದರು. ಸರ್ ಹೇಳಿದಾಗೆ ಸ್ಯಾನ್ ಹುಸೇನ್ ಅಂತ ಒಂದು ಬಡಾವಣೆ, ಇವ್ರ ಮನೆ ಫ್ರೀಮಾಂಟ್ ಅಂತ. ತಾತ್ಕಾಲಿಕವಾಗಿ ಒಂದು ಪ್ರಾಜೆಕ್ಟ್ ಮೇಲೆ ಹೋಗಿದ್ದರು. ನಾನು ಐ ವಾಸ್ ಶಟ್ಲಿಂಗ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ US. ನಾನು ಮರುದಿನ ಇಂಡಿಯಾಗೆ ಬರಬೇಕಾಗಿತ್ತು. ಬರೋಕ್ಕೆ ಮುಂಚೆ ಈ ಟ್ಯೂನು ಕೊಟ್ಟರು, ಅದು ನನಗೆ ಇಷ್ಟ ಆಯಿತು ಟ್ಯೂನು. ನಿಜ ಹೇಳಬೇಕಂದ್ರೆ ಮನೋಮೂರ್ತಿಯವರು ಬೇರೆ ಟ್ಯೂನ್ಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರು. ಅದನ್ನು ನೋಡಿ ಚಂದ್ರು ಸ್ವಲ್ಪ ಇನ್ನೂ ಚೆನ್ನಾಗಿದೆಯಲ್ಲ, ಇಲ್ಲ ಇದಿರಲಿ ಅಂತ ನಾನು ಅಂದೆ. ಅಂದರೆ ಇದರೊಳಗಡೆ ಯಾವುದೋ ಒಂದು ಯಾತನೆ, ಪ್ರೇಮದ ನಿವೇದನೆ ಇದೆ ಅನ್ನೋದು ಬರಹಗಾರನಾಗಿ ನನಗೆ, ನಾಟ್ ದಟ್ ಅವ್ರಿಗಿಂತ ನಾನು ಗ್ರೇಟ್ ಅಂತ ಅಲ್ಲ, ಬರೆಯುವ ಕೈಗೆ ಈ ಟ್ಯೂನಲ್ಲಿ ಏನೋ ಒಂದು ಜೀವ ಇದೆ ಅನ್ನಿಸ್ತು. ಸೊ ನೆಕ್ಸ್ಟ್ ಡೇ ಹೊರಡಬೇಕಾಗಿತ್ತು ನಾನು. ಇಲ್ಲಿ ಬಂದು ಬೇರೆ ಸಿದ್ಧತೆ ಮಾಡಲಿಕ್ಕಿತ್ತು. ಆಮೇಲೆ ಈ ಥರ ತುಂಬ ಜನ ಸಂಗೀತ ನಿರ್ದೇಶಕರು, ನಟರು, ಛಾಯಾಗ್ರಾಹಕರು, ನಿರ್ದೇಶಕರ ಹತ್ರ ಅವಕಾಶ ಕೇಳೋದು ಇರುತ್ತೆ. ಅದು ಯಾರು ದೊಡ್ಡ ವಿಷಯವೇನೆಲ್ಲ, ಅದು ಕಾಮನ್ ಇದೆ ಇಂಡಸ್ಟ್ರಿ, ಟ್ರೇಡಲ್ಲಿ ಇರ್ತಕ್ಕಂಥದ್ದು. ಆದರೆ ನನಗೆ ಏನು ಬಹಳ ಇಷ್ಟವಾಯಿತು ಅಂತ 2 ಅಂಶಗಳು ಮನೋಮೂರ್ತಿಯವ್ರ ಬಗ್ಗೆ ಹೇಳಬೇಕು. ಇಲ್ಲಿ ಅನೇಕ ಕಿರಿಯರಿದ್ದೀರಿ, ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಉತ್ಸಾಹಿಗಳು, ಇದನ್ನು ಕೇಳಿಸ್ಕೊಳ್ಬೇಕು. ಏನಂದರೆ, ನೀವು ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ಒಪ್ಪಿಕೊಂಡಾಗ ಅದನ್ನು ತುಂಬ ಆಳವಾಗಿ ಪ್ಯಾಷನೇಟಾಗಿ ಮಾಡಬೇಕು. ನಂಬರ್ 1. 2 ಸಕಾಲಕ್ಕೆ ಮಾಡಬೇಕು. ತುಂಬ ಮುಖ್ಯವಾದ್ದು ಟೈಮ್ ಸೆನ್ಸ್ ಮತ್ತು ಕ್ವಾಲಿಟಿ ಡೆಲಿವರಿ ಮಾಡೋದು ತುಂಬ ಮುಖ್ಯವಾದ್ದು. ನಾನು ಅತ್ಯುನ್ನತವಾದ ಕ್ವಾಲಿಟಿ ಕೊಡ್ತೀನಿ, ಒಂದು 10 ವರ್ಷ ಕಾಯಿರಿ ಅಂದರೆ ಯಾರೂ ನಿಮಗೋಸ್ಕರ ಕಾಯಲ್ಲ, ಅದು ಬಹಳ ತಪ್ಪಾಗುತ್ತೆ. ಇನ್ನೊಂದು, ತಕ್ಷಣಕ್ಕೆ ಕೊಡ್ತೀನಿ ಆದರೆ ತುಂಬ ಮೀಡಿಯೋಕರ್, ಅದೇನೋ ಒಂದಷ್ಟು ಕೊಟ್ಬಿಡ್ತೀನಿ ಟ್ರ್ಯಾಶ್ನ ಅಂದರೆ, ಅದನ್ನು ಕೂಡ ಯಾರೂ ಇವತ್ತು ಒಪ್ಕೊಳ್ಳಲ್ಲ. ಈ ದೃಷ್ಟಿಯಿಂದ ಆ 2 ಪಾಯಿಂಟ್ಸು ಮನೋಮೂರ್ತಿಯವ್ರ ಬಗ್ಗೆ ನನಗೆ ತುಂಬ ಮುಖ್ಯವಾದಂಥ ಪಾಯಿಂಟ್ಸ್ಗಳು. ಆ ಮನುಷ್ಯ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ಯಾನ್ ಫ್ರಾನ್ಸಿಸ್ಕೋಕ್ಕೆ ಹೋಗಿ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡಿಕೊಂಡು, ಮ್ಯೂಸಿಕ್ ಶಾಲೆಯಲ್ಲಿ ಕಲ್ತ್ಕೊಂಡು, ಅಲ್ಲಿಂದ ಬಂದು ಅವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು, ಅದ್ರ ಜೊತೆಗೆ ಮ್ಯೂಸಿಕ್ನ ಪರ್ಸ್ಯೂ ಮಾಡ್ತಾಯಿದ್ರು. ಕ್ಯಾಲಿಫೋರ್ನಿಯಾ ಕನ್ನಡ ಸಂಘಕ್ಕೆ ಅನೇಕ ಕನ್ನಡ ಭಾವಗೀತೆಗಳನ್ನು ಕಂಪೋಸ್ ಮಾಡ್ತಿದ್ರು. ಸ್ಥಳೀಯ ಗಾಯಕಿಯರನ್ನು ಎನ್ಕರೇಜ್ ಮಾಡ್ತಾಯಿದ್ರು. ಅವ್ರ ಮನೆಗೆ ಹೋಗಿ ನೋಡಿದೆ, ಅವ್ರ ಸ್ಟುಡಿಯೋ ನೋಡಿದೆ, ಅವ್ರ ಕಮಿಟ್ಮೆಂಟ್ ನೋಡಿದೆ. ಅದು ನನಗೆ ಬಹಳ ಇಷ್ಟವಾಯಿತು. ಯಾವುದೇ ಒಂದು ಕೆಲಸವನ್ನು, ನನಗೆ ಗೊತ್ತಿತ್ತು ನಾನು ಇರೋ ಟೈಮ್ ಕಡಿಮೆ ಇದೆ, ನಾನು ಇಂಡಿಯಾಗೆ ಬರಬೇಕು ಅಂತ. ನಾನು 10 ಟ್ಯೂನ್ ಬೇಕು ಅಂತ ಹೇಳಿದರೆ ಅವರು 50 ಟ್ಯೂನ್ಗಳ ಬ್ಯಾಂಕ್ಗಳನ್ನ ತಂದು ಕೊಡ್ತಾಯಿದ್ರು. ಇದು ಒಂದು ಡೆಡಿಕೇಶನ್, ಬಹಳ ಮುಖ್ಯವಾದದ್ದು ನಾನು ಹೇಳಬೇಕಾದ್ದು. ಆಮೇಲೆ ಅವರು ನನ್ನ ಹತ್ರ ಬಂದು ಅವಕಾಶ ಕೇಳ್ತಿದ್ದಾರೆ ಅನ್ನುವಂತಹ ದರ್ಪ ನನಗೂ ಇರಬಾರ್ದು. ಹಾಗಂತ ಅವರು ಅನಗತ್ಯವಾಗಿ ನನಗೆ ಸೈಕೋಪ್ಯಾಂಟ್ ಆಗಿರಬೇಕು, ಏನೋ ಮಾಡಿ ನನ್ನನ್ನು ಸಂಪ್ರೀತಿಗೊಳಿಸಬೇಕು ಅನ್ನುವಂಥದ್ದು ಇರಬಾರ್ದು. ಇದೆರಡೂ ನಮ್ಮ ಮಧ್ಯೆ ಇರಲಿಲ್ಲ.
ಇದು ತುಂಬ ಮುಖ್ಯವಾದ ಮಾತು ಹೇಳೋದು. ಆ 48 ಟ್ಯೂನು ತಂದಾಗ ನಾನು ಏನೋ ಟೀ ಮಾಡ್ತಾ ಕೂತಿದ್ದೆ, ಅವರು ಒಂದೊಂದಾಗಿ ಪ್ಲೇ ಮಾಡ್ತಾ ಇದ್ರು. ಇಲ್ಲಿ ಮುಂದೆ ಮುಂದೆ ಅಂತಿದ್ದೆ, ಅವ್ರಿಗೆ ಟೆನ್ಷನ್ ಆಗ್ತಿತ್ತು, ಯಾಕೆ ಎಲ್ಲ ಟ್ಯೂನು ಮುಂದಕ್ಕೆ ಕನ್ಫ್ಯೂಸ್ ಆಗಿ ಹೋಗ್ತಾನೆ ಇದೆ, ಇನ್ನು ಕೋಯಾಟ್ ಆಗಿದ್ದಾರೆ. ಆಮೇಲೆ ಈ ಟ್ಯೂನ್ ಬಂದ ಹೇಳಿದ್ರು ಇನ್ನೊಂದ್ಸಲಿ ಪ್ಲೇ ಮಾಡಿ ಅಂತ. ಅಲ್ಲಿ ಸ್ಟಾಪ್ ಮಾಡಿದ್ವಿ. ಬಹುಶಃ ಮುಂದೆ ಮನೋಮೂರ್ತಿಯವರು ಮ್ಯೂಸಿಕ್ ಟ್ಯೂನ್ ನಂಬರ್ 48 ಅಂತ ಒಂದು ಕಾದಂಬರಿ ಬರೀಬಹುದು. 49 ಟ್ಯೂನ್ ನಂಬರ್ 49 ಅಂತ ಒಂದು ನಾವೆಲ್ ಅಥವಾ ಒಂದು ಪುಸ್ತಕ ಬರೀಬಹುದು. ಅದು ತಗೊಂಡು ಹೊರಟಾಗ ಅದು ಎಷ್ಟು ಚೆನ್ನಾಗಿ ನನಗೆ ಈ ಚಿತ್ರದಲ್ಲಿ ಅಗತ್ಯ ಇತ್ತು ಸೂರ್ಯನ ಭಾವುಕತೆಗೆ, ಪ್ರೇಮ ನಿವೇದನೆಗೆ. ಅಂದರೆ ಆಗ ಬೆಂಗಳೂರಿಗೆ ಸಿಂಗಪೂರ್ ಏರ್ಲೈನ್ಸ್ ಇರಲಿಲ್ಲ ಡೈರೆಕ್ಟಾಗಿ, ಮೊಯಾ ಚೆನ್ನೈ ಬರಬೇಕಾಗಿತ್ತು. ಸಿಂಗಪೂರಿಂದ ನಾನು ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಹೊರಟಾಗ ಸರಿಯಾದ ಮಠ ಮಧ್ಯಾಹ್ನ ಹಗಲು ಮೋಡಗಳು, ಬ್ಯೂಟಿಫುಲ್ ಸನ್ರೈಸು ನೋಡ್ತಕ್ಕಂಥ ಸನ್ಸೆಟ್ ಎಲ್ಲ ಸಿಕ್ಕುವಂಥ ಒಂದು ಲಾಂಗ್ ಫ್ಲೈಟ್. ಆಗ ಆ ಮೋಡಗಳು ಮತ್ತು ಆ ಸಂದರ್ಭಗಳು, ನಾನು ಯಾವಾಗಲೂ ಕಿಟಕಿ ಪಕ್ಕದ ಪ್ರಯಾಣಿಕ, ಯಾವಾಗಲೂ ಹೊರಗೆ ನೋಡ್ತಾ ಇರೋದು, ಕಾಣದೇ ಇರಲಿ ಏನಾದ್ರು ಹುಡುಕ್ತಾ ಇರ್ತೀನಿ. ಅಲ್ಲಿ ನನಗೆ ಆ ಹಾಡಿಗೆ ಆ 100 ಜನ್ಮಕ್ಕೂ 106 ಜನ್ಮಕ್ಕೂ ಅನ್ನುವಂಥ ಪದಗಳ ಲಹರಿ ಹೊಳಿತಾ ಹೋಯಿತು. ನಾನು ಮೂಲತಃ ನಿನಗೆ ಗೊತ್ತಲ್ಲಮ್ಮ, ಗದ್ಯ ನಂದು. ಐ ಆಮ್ ಪ್ರೋಸ್ ರೈಟರ್. ಐ ಲವ್ ಶಾರ್ಟ್ ಸ್ಟೋರೀಸ್. ಆದರೆ ಅಪರೂಪಕ್ಕೆ ನನ್ನಲ್ಲಿ ಕವಿ ಹುಟ್ಟುತ್ತಾನೆ, ಮತ್ತು ನನ್ನ ಗದ್ಯದಲ್ಲಿ ಪದ್ಯ ಇದೆ ಅಂತ ಹೇಳ್ತಾರೆ. ಅಂದರೆ ಪೊಯಿಟಿಕ್ ಆಗಿ ಪ್ರೋಸ್ ಬರೀತೇನೆ ಅಂತ. ಅದು ಸತ್ಯ. ಅದು ಬಹುಶಃ ಆ ಶಕ್ತಿ ನನಗಾಗಿ ಬಳಕೆ ಆಯಿತು. ಅದು ಬಂದು ಸಿಂಗಪೂರ್ ಏರ್ಲೈನ್ಸ್ನ ಚಾಂಗಿ ಏರ್ಪೋರ್ಟಲ್ಲಿ ವಿಮಾನದ ಚಕ್ರಗಳು ಗಡಗಡ ಅನ್ನೋವಾಗ ಕರೆಕ್ಟಾಗಿ ಹಾಡು ಮುಗಿದಿತ್ತು. ಅಷ್ಟೊಂದು ಕಳೆದು ಹೋಗಿದ್ದೆ ಆ ಹಾಡಿನಲ್ಲಿ. ಬಂದ ಕೂಡಲೇ ಹೇಳಿದೆ, ಒಳ್ಳೆ ಟ್ಯೂನು, ಒಳ್ಳೆ ಹಾಡಾಗತ್ತೆ ಸರ್, ಇದನ್ನು ಮಾಡೋಣ ಅಂಥೇಳಿ. ಆಮೇಲೆ ಇಂಡಿಯಾಕ್ಕೆ ಬಂದು ಅವರು ಇಲ್ಲಿ ಒಂದು ಪುಟಾಣಿ ಸ್ಟುಡಿಯೋ, ಎಲ್ಲ ಹೊಸ ತಂತ್ರಜ್ಞರು, ರಾಜೇಶ್ ಕೃಷ್ಣನ್ ಕೂಡ ಆಗಿನ್ನೂ ಹೊಸಬ, ಅದಿಟ್ಕೊಂಡು ಹಿ ಕಂಡಕ್ಟೆಡ್ ದ ಶೋ. ಎಲ್ಲ ಅದ್ಭುತವಾಗಿ ಆ ಹಾಡು ರೂಪುಗೊಳ್ತು. ಅದು ಅವ್ರಿಗೂ ಸಲ್ಲಬೇಕಾದ್ರೆ ಯಶಸ್ಸು, ಆ ಸಾಹಿತ್ಯ ಕೊಟ್ಟ ನನಗೂ ಸ್ವಲ್ಪ ಸಲ್ಲಬೇಕು, ಹಾಡಿದ ರಾಜೇಶ್ ಕೃಷ್ಣನಿಗೆ ಸಲ್ಲಬೇಕು. ಅಲ್ಲಿ ವಿಶೇಷವಾಗಿ ಅದನ್ನು ಆರ್ಕೆಸ್ಟ್ರಾ ಮಾಡಿದಾರಲ್ಲ, ಆ ಎಲ್ಲ ಗೆಳೆಯರಿಗೂ ಸಲ್ಲಬೇಕು. ಈ ಸಲ್ಲುವಿಕೆ ಒಂದೇ ಹಾಡಿಗೆ ಸೀಮಿತ ಅಲ್ಲ. ಯಾಕೆಂದರೆ ಅಮೇರಿಕಾ ಅಂತ ತಗೊಂಡಾಗ ಒಂದಕ್ಕಿಂತ ಒಂದು ಸಂಗೀತ ಸಾಹಿತ್ಯ ಎರಡೂ ರೀತಿಯಲ್ಲಿ ಉತ್ಕೃಷ್ಟವಾದ ಗೀತೆಗಳು ನಮ್ಮ ಮುಂದೆ ಇದ್ವು. ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ನೀವು ಗದ್ಯ ಜಾಸ್ತಿ ಪದ್ಯ ಬರೆಯಲ್ಲ ಅಂತ. ಆದರೆ ಬೇರೆಯವರ ಕವಿತೆಗಳನ್ನು ಕೂಡ ಬಹಳ ಸುಂದರವಾಗಿ ನಿಮ್ಮ ಸಾಕಷ್ಟು ಚಿತ್ರಗಳಲ್ಲಿ ನೀವು ಹಾಡಿನ ಮೂಲಕ ಅಳವಡಿಸ್ಕೊಂಡಿದ್ದೀರಿ. ಇದರಲ್ಲಿ ಕೂಡ ಬಹಳ ಸ್ಪೆಷಲ್ ಅಂತಂದರೆ ಯಾವ ಮೋಹನ ಮುರಳಿ ಕರೆಯಿತು. ಆಲ್ರೆಡಿ ಅದು ಬಹಳ ಪ್ರಸಿದ್ಧವಾಗಿತ್ತು, ಕನ್ನಡಿಗರ ಮನಸ್ಸಲ್ಲಿ ಆಲ್ರೆಡಿ ನೆಲೆಸ್ಬಿಟ್ಟಿತ್ತು. ಆದರೂ ಅದಕ್ಕೊಂದು ಹೊಸ ಟ್ಯೂನ್ ಬೇಕು ಅಂತ ಹೇಳಿ ಅಡಿಗರ ಆ ಒಂದು ಸಾಲುಗಳನ್ನು ನೀವು ಬಳಸ್ಕೊಂಡ್ರಲ್ಲ, ಅದರ ಹಿಂದಿನ ಒಂದು ಕಾರಣ ಏನು? ಏನಕ್ಕೆ ಅದೇ ಒಂದು ಪರ್ಟಿಕ್ಯುಲರ್ ಹಾಡನ್ನು ನೀವು ಆರಿಸ್ಕೊಂಡ್ರಿ ಈ ಅಮೇರಿಕಾ ಚಿತ್ರಕ್ಕೆ? ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಾನು, ಇದು ನನಗೆ 100 ಜನ್ಮಕ್ಕೂ ಅಷ್ಟೇ ಬಹಳ ಹೃದಯಸ್ಥವಾದ ಪ್ರೀತಿಯ ಹಾಡು. ಕಾರಣ ಏನಂದರೆ, ಕನ್ನಡದ ನವ್ಯ ಕಾವ್ಯ ಪಂಥದಲ್ಲಿ ಗೋಪಾಲಕೃಷ್ಣ ಅಡಿಗರು ತುಂಬ ದೊಡ್ಡ ಹೆಸರು. ನಾನು ಅದನ್ನು MA ವಿದ್ಯಾರ್ಥಿ ಆಗಿದ್ದಾಗ ನನಗೆ ಪಠ್ಯವಾಗಿತ್ತು. ನಾನು ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅಂತ ತಗೊಂಡಿದ್ದೆ, ಆ ಪ್ರಾಯೋಗಿಕ ವಿಮರ್ಶೆ ವಿದ್ಯಾರ್ಥಿ. ನಮಗೆ ಟೆಕ್ಸ್ಟ್ ಆಗಿತ್ತು ಅದು. ಅದನ್ನು ತುಂಬ ಪ್ರತಿ ಪದವನ್ನು ಸೀಳಿ ನೋಡುವ, ಬಗೆದು ನೋಡುವ, ಅರ್ಥ ಮಾಡಿಕೊಳ್ಳುವಂಥ ಅವಕಾಶ ನಮಗೆ ಬಂದಿತ್ತಾಗ. ನನಗೆ ಆಗ ಅನಿಸಿತ್ತು, ಎಂದಾದರೂ ಈ ಹಾಡನ್ನು ಚೆನ್ನಾಗಿ ಬಳಸ್ಕೋಬೇಕು ಮುಂದೆ ಅಂತ ಹೇಳಿ. ಆಮೇಲೆ ಯಾವುದೇ ಒಬ್ಬ ಜೋಗಿ ಬಂದರು, ಜೋಗಿಗೆ ಅವರು ಸ್ವಾಗತ, ತುಂಬ ಸ್ವಾಗತ, ಥ್ಯಾಂಕ್ಸ್ ಜೋಗಿ. ಯಾವುದೇ ಒಬ್ಬ ನಿರ್ದೇಶಕ ನನ್ನ ಪ್ರಕಾರ ತನ್ನ ಸಿನಿಮಾಗಳಿಗೆ ನನ್ನದೇ ಕಥೆಗಳಿರಬೇಕು, ನನ್ನದೇ ಕಾದಂಬರಿ ಇರಬೇಕು, ನನ್ನದೇ ಗೀತೆಗಳಿರಬೇಕು ಅಂತ ಹಠಕ್ಕೆ ಬೀಳಬಾರ್ದು. ಯಾವುದು ಆ ಕಥೆ ಆ ಸಂದರ್ಭಕ್ಕೆ ಸೂಕ್ತ ಅದನ್ನು ಎಲ್ಲಿಂದಾದರೂ ತೆಗೆದು ಹಾಕ್ಕೋಬೇಕು. ಯಾವ ಹಿರಿಯರದಾಗಿರಲಿ, ಕೀರ್ತನೆ ಆಗಿರಲಿ, ಜನಪದ ಆಗಿರಲಿ,
ವಚನ ಸಾಹಿತ್ಯ ಆಗಿರಲಿ, ಸರ್ವಜ್ಞನ ತ್ರಿಪದಿ ಆಗಿರಲಿ, ಭಾವಗೀತೆ ಆಗಿರಲಿ ತಗೋಬೇಕು. ಅದು ನಾನು ಆ ಥರದ ಒಂದು ಮುಕ್ತ ಮಾರ್ಗವನ್ನು ಆರಂಭದಿಂದ ನಾನು ಇಟ್ಕೊಂಡಿದ್ದವನು. ಹೀಗಾಗಿ ಅಡಿಗರು ನನ್ನ ಮೆಚ್ಚಿನ ಕವಿಗಳ ಆ ಗೀತೆ ಏನಿತ್ತು, ಯಾವ ಮೋಹನ, ಬೇರೆ ಬೇರೆ ಅರ್ಥಗಳನ್ನು ಧ್ವನಿಸುವಂಥ ಗೀತೆ ಅದು. ಅದನ್ನು ಒಂದು ರೀತಿ ಗೋಪಾಲಕೃಷ್ಣ ಅಡಿಗರು ಮುಂದೆ ನಾಗತೇಳಿ ಚಂದ್ರಶೇಖರ ಅಂತ ಒಬ್ಬ ಬಂದು ಸಿನಿಮಾ ಮಾಡ್ತಾನೆ, ಅವನಿಗೆ ಬೇಕಾಗಬಹುದು ಅಂತ ಬರೆದಿಟ್ಟು ಹೋದ್ರೇನೋ ಅನ್ನೋ ಹಾಗೆ ಅನ್ಸುತ್ತೆ ಅದರ ಪದಗಳನ್ನ ಓದಿದಾಗ. ಹೌದು, ಆದರೆ ಅದಾಗಲೇ ಭಾವಗೀತೆಯಾಗಿ ತುಂಬ ಯಶಸ್ವಿಯಾಗಿತ್ತು. ಮೈಸೂರು ಅನಂತಸ್ವಾಮಿ ಮಾಡಿದರು, ರತ್ನಮಾಲಾ ಹಾಡಿದ್ರು. ಅದು ಯಾವುದನ್ನು ಕೇಳದೆ, ಆ ಒಂದು ಕಂಪೋಸಿಷನ್ಗೆ ಕಿವಿಗೊಡದೆ ಸಂಪೂರ್ಣ ಭಿನ್ನವಾಗಿ ಮನೋಮೂರ್ತಿಯವರು ಮಾಡಬೇಕು ಅಂತ ನಾನು ಅಪೇಕ್ಷೆ ಪಟ್ಟಿದ್ದು. ಇವತ್ತು 100 ಜನ್ಮಕ್ಕೂ ಎಷ್ಟು ಜನಪ್ರಿಯವೋ ಯಾವ ಮೋಹನ ಮುರಳಿ ಕೂಡ ಅಷ್ಟೇ ಜನಪ್ರಿಯ. ಇದು ಏನನ್ನು ಹೇಳುತ್ತೆ ವರ್ಷ ಅಂದರೆ, 100 ಜನ್ಮಕ್ಕೂ ಟ್ಯೂನಿಗೆ ಬರದ ಹಾಡು, ಯಾವ ಮೋಹನ ಮುರಳಿ ಸಾಹಿತ್ಯಕ್ಕೆ ಬರದ ಟ್ಯೂನ್, ದ ರೇರ್ ಕಾಂಬಿನೇಷನ್ ಆಫ್ ಬೋತ್ ಅಲ್ವಾ, ಅದು ಕೂಡಿ ಬಂದದ್ದು. ಅದರ ಕಂಪೋಸಿಷನ್ ಬಗ್ಗೆ ಮನೋ ಅವರು ಹೌದು, ಯಾಕೆಂದ್ರೆ ಇಟ್ ಮಸ್ಟ್ ಬಿ ಚಾಲೆಂಜಿಂಗ್. ಆಲ್ರೆಡಿ ಅವ್ರು ಹೇಳಿದ ಹಾಗೆ ಬಹಳ ಪಾಪ್ಯುಲರ್ ಆಗಿತ್ತು. ಐ ಮೀನ್ ಬಿಗ್ಗೆಸ್ಟ್ ಚಾಲೆಂಜ್ ಇಲ್ಲಿವರೆಗೂ ನನಗೆ ಯಾವ ಸಾಂಗ್ ಅಂತ ಯಾರು ಕೇಳಿದ್ರೆ ಐ ವಿಲ್ ಟೆಲ್ ದೆಮ್ ಇದು ಯಾವ ಮೋಹನ ಮುರಳಿ. ಯಾಕೆಂದರೆ ಇವಾಗೆಲ್ಲ ಹೇಳಿರಲ್ಲ ಈ ಮಾತು, ಅದೆಲ್ಲ ನನಗೆ ಹೇಳಿರು, ಅದು ಇನ್ನೂ ಟೆನ್ಷನ್ ನನಗೆ. ಇಟ್ಸ್ ಆಲ್ರೆಡಿ ಸಚ್ ಎ ಫೇಮಸ್ ಕಾಂಪೋಸಿಷನ್. ಒಂದು ಕೆಸೆಟ್ ಟೇಪ್ ಕೊಟ್ಟರು, ಅದರಲ್ಲಿದೆ ಒರಿಜಿನಲ್ ಸಾಂಗು, ಮೈಸೂರು ನನ್ನ ಸ್ವಾಮಿಯವರು ಕಂಪೋಸ್ ಮಾಡಿದ್ದು ಅಂತ. ಬಟ್ ಐ ಡಿಸೈಡೆಡ್ ನಾಟ್ ಟು ಲಿಸನ್ ಟು ಇಟ್. ಆಮೇಲೆ ಇದನ್ನು ನಾನು ಐ ಹ್ಯಾಡ್ ಟು ಟ್ರೈ 5 times in 5th tune. ಬಟ್ ಚಂದ್ರು ವಾಸ್ ವೆರಿ ಇಂಪೇಷಂಟ್. ಈ ಸೈಡ್ ಇನ್ನೂ ಟೈಮ್ ಇದೆ, ಇನ್ನೊಂದು ಮಾಡಿ, ಇನ್ನೊಂದು ಟ್ರೈ ಮಾಡಿ. ಆನ್ ದ 5th one he liked it and that's when we locked. ಆಮೇಲೆ ನಾನು ಆ ಸಾಂಗ್ ಫಿನಿಶ್ ಮಾಡಿದೆ. ಆ್ಯಂಡ್ ಚರಣಾಗ್ಲೂ I try to make every charna different because lyrics also was so nice. ಅದಕ್ಕೆ ಫಿಟ್ ಆಗೋ ಥರ. ಬಟ್ this has been the most challenging song for me. I'm sure. ಅಮೆರಿಕದಲ್ಲಿ ಮತ್ತೊಂದು ಬಹುಶಃ ನನಗೆ ರೆಲೆವೆಂಟ್ ಹಾಡು ಅಂತ ಅನ್ಸೋದು ಹೇಗಿದೆ ನಮ್ಮ ದೇಶ. ಅದು ಅಷ್ಟೇ, ನೀವೇನು ನಾಸ್ಟ್ರಡಾಮಸ್ ಥರ ಫ್ಯೂಚರಲ್ಲಿ ಹೀಗಿರುತ್ತೆ ಅಂತ ಅನಿಸಿ ಅದರಲ್ಲಿರೋ ಕೆಲವು ಸಾಲುಗಳು, ಕಾವೇರಿ ವಿವಾದ ಆಗಿರಬಹುದು, ಬೆಂಗಳೂರು ಟ್ರಾಫಿಕ್ ಆಗಿರಬಹುದು, ರೆಂಟಲ್ ಸಮಸ್ಯೆಗಳಾಗಿರಬಹುದು, ಆಗ 90s ಬರೆದಿದ್ದು ಇವತ್ತಿಗೂ ಅಷ್ಟೇ ಪ್ರಸ್ತುತವಾಗಿದೆ. ಅದರ ಹಿಂದಿನ ಇನ್ಸ್ಪಿರೇಷನ್ ಏನು, ಆ ಸಾಲುಗಳ ಹಿಂದಿನ ಇನ್ಸ್ಪಿರೇಷನ್? ನನ್ನ ಪ್ರವಾಸ ಕಥನಗಳು ಬಹುತೇಕ ಜೋಗಿ ದಾರಿಯಲ್ಲಿ ಗೊತ್ತಿದೆ. ಪ್ರವಾಸಿ ಒಬ್ಬ ಒಂದು ನೆಲವನ್ನು ಬಿಟ್ಟು ಇನ್ನೊಂದು ನೆಲಕ್ಕೆ ಹೋದಾಗ ಅವನಿಗೆ ತಕ್ಷಣ ಬರೋದು ಹೋಲಿಕೆ. ತುಂಬ ಕಾಮನ್ ಆದಂಥ ಎಲಿಮೆಂಟ್ ಅದು. ಅವ್ರವ್ರ ಲೆವೆಲ್ಗೆ ಹೋಲಿಸ್ಕೊಳ್ತಾರೆ. ನಮ್ಮೂರು ಸೂರ್ಯೋದಯ ಬೇರೆ, ಇದೇ ಬೇರೆ ಇದೆಯಲ್ಲ ಅನ್ನಿಸ್ಬಹುದು. ನಮ್ಮೂರು ಗಾಳಿ ಬೇರೆ, ಇದೇ ಗಾಳಿ ಬೇರೆ ಅಲ್ಲ ಅನ್ನಿಸ್ಬಹುದು. ಈ ನೀರಿನ ರುಚಿ ಬೇರೆ, ಆ ನೀರಿನ ರುಚಿ ಬೇರೆ ಅನ್ಬೋದು. ಒಬ್ಬ ವರ್ತಕ ಮನಸ್ಸಿನ ವ್ಯಾಪಾರಿಗೆ ನಮ್ಮ ಕರೆನ್ಸಿ ಸ್ವಲ್ಪ ವೀಕ್ ಆಯ್ತಲ್ಲ ಅನ್ಬಹುದು. ಪ್ರತಿ ಮನುಷ್ಯ ಒಂದು ಉಪಮೇಯ ಜೊತೆಗೆ ಬದುಕ್ತಾನೆ, ಹೋಲಿಕೆ ಜೊತೆ ಬದುಕ್ತಾನೆ. ಅದು ಹಂಗಿದೆ, ಇದು ಹಿಂಗಿದೆ, ಇದು ಹಂಗಿದೆ, ಹಿಂಗಿದೆ ಅಂತ. ಇದರಿಂದ ಯಾರೂ ತಪ್ಪಿಸ್ಕೊಳ್ಳಾರು. ಬಹುಶಃ ಹೋಲಿಕೆಗಳೇ ಡಾಮಿನೇಟ್ ಆಗತ್ತೆ. ಅಲ್ಲಿ ಹೋಗಿ ಇಳಿದ ತಕ್ಷಣ ಅಯ್ಯೋ ನಮ್ಮೂರು ಏರ್ಪೋರ್ಟ್ ಹಿಂಗಿದೆ, ನಮ್ಮೂರು ರಸ್ತೆ ಯಾಕೆ ಹಿಂಗಿದೆ, ಯಾಕೆ ಹಿಂಗಿಲ್ಲ ಬಂದ್ಬಿಡತ್ತೆ ಅದು. ಇದನ್ನಿಟ್ಕೊಂಡು ನನ್ನ ಎಲ್ಲ ಪ್ರವಾಸಿ ಬರವಣಿಗೆಯಲ್ಲಿ ಇದು ಅಲ್ಲಲ್ಲಿ ಬರುತ್ತೆ. ಆದರೆ ಇದರಲ್ಲಿ ಏನಾಯಿತು ಅಂದರೆ, ಅಮೆರಿಕದ ಜೊತೆಗೆ ಅಮೆರಿಕಕ್ಕೆ ಹೋದಂಥ ಭಾರತೀಯರು ಭಾರತವನ್ನು ಹೋಲಿಸಿಕೊಂಡಾಗ ಹೇಗಿರುತ್ತೆ ಆ ಹಾಡು ನೋಡಿ. ಸ್ವಲ್ಪ ಪ್ರೋಸ್ ಥರನೇ ಇದೆ. ಹೇಗಿದೆ ನಮ್ಮ ದೇಶ, ಹೇಗಿದೆ ನಮ್ಮ ಭಾಷೆ, ಪ್ರಶ್ನೋತ್ತರ ಥರ ಇದೆ. 100 ಜನ್ಮಕ್ಕೆ ಥರ ಹೆಚ್ಚು ಪೊಯಿಟಿಕ್ ನೆಲೆಗೆ ಹೋಗಲ್ಲ ಅದು. ಆ ಥರ ಮಾಡುವಾಗ ಏನೇನು ಬೆಂಗಳೂರಿನ ವಿಚಾರಗಳು ಪ್ರಾತಿನಿಧಿಕವಾಗಿ, ಕರ್ನಾಟಕದ ರಾಜಧಾನಿ ಆದ್ದರಿಂದ ಇದೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಆಗಬಹುದು, ಪುಷ್ಪಕ್ ಬಸ್ಸಿನ ಬಗ್ಗೆ ಇರಬಹುದು, BDA ಸೈಟಿನ ರೇಟ್ ಇರಬಹುದು, ಇತ್ಯಾದಿಗಳನ್ನು ಹೇಳ್ತಾ ಇದ್ವಿ. ನೋಡಿ, ಅದರಲ್ಲಿ ಎಷ್ಟು ಅಂಶಗಳು ಈಗಲೂ ನನಗೆ 100 ಜನ ರೀಲ್ಸ್ ಮಾಡಿ ಹಾಕ್ತಾರೆ ಅಂದರೆ, ಕಾವೇರಿ ವಿವಾದ ಈಗ ಎಲ್ಲಿಗೆ ಬಂದಿದೆ, ಎಲ್ಲಿ ಶುರುವಾಯಿತು ಅದು ಅಲ್ಲೇ ನಿಂತಿದೆ. ಇವತ್ತು ಅದೇ ಜಗಳ ನಡೀತಾ ಇದೆ. ಪರಿಹಾರವೇ ಸಿಕ್ಕಿಲ್ಲ, ಸಿಗೋಕ್ಕೆ ಸಾಧ್ಯ ಇಲ್ಲ ಸ್ಥಿತಿ ನಾವಿದ್ದೀವಿ. ಈ ಥರ ಒಂದು ಚಿತ್ರಗೀತೆ ಸಿನಿಮಾದಲ್ಲೂ ಸಲ್ಲಬೇಕು, ಸಿನಿಮಾದಲ್ಲಿ ಸಲ್ಲುವಾಗಲೂ ಸಿನಿಮಾ ಆಚೆಗೂ ನಿಲ್ಲಬೇಕು. ಸಿನಿಮಾಕ್ಕೆ ಸಲ್ಲೋದು ಒಂದಿರುತ್ತೆ, ಸಿನಿಮಾ ಆಚೆಗೆ ನಿಲ್ಲೋದು ಗೆಲ್ಲೋದು ಒಂದಾಗತ್ತೆ. ಆ ಹಾಡು ಗೆಲ್ತು. ಈಗಲೂ ಅಣ್ಣವರೇ ನಂಬರ್ 1 ಸ್ಟಾರಮ್ಮ.
ಅಣ್ಣವ್ರು ಇಲ್ಲ, ಬಟ್ ಈಗಲೂ ನಿಜವಾದ ನಾಯಕ ಅವರೇ. ಇವತ್ತಿಗೂ ನಮ್ಮ ನಿಜವಾದ ನಾಯಕ. ಅನೇಕ ಮೌಲ್ಯಗಳ ವಿಷಯದಲ್ಲಿ ಅವರೇ. ಅದೊಂದು ಕಾಲಾತೀತವಾದ ಕೆಲಸ ಆ ಹಾಡಿನಲ್ಲಿ ಆಯಿತು. ಅದನ್ನು ಪ್ರೋಸ್ ಥರನೇ, ಕ್ವಶನ್ ಆ್ಯಂಡ್ ಆನ್ಸರ್ ಥರನೇ ಮನು ಬಹಳ ಚೆನ್ನಾಗಿ ಕಂಪೋಸ್ ಮಾಡಿದ್ರು ಅದನ್ನು. ಇದರಲ್ಲಿ ಫಸ್ಟ್ ಟ್ಯೂನ್ ಬಂದಿದ್ದ ಫಸ್ಟ್? ಇಲ್ಲ ಅವ್ರು ನನಗೆ ಈ ಸಾಂಗು ಒನ್ ಆಫ್ ದ ಫ್ಯೂ ಸಾಂಗ್ಸ್ ನಾನು ಇಲ್ಲಿ ಬೆಂಗಳೂರಲ್ಲಿ ಕಂಪೋಸ್ ಮಾಡಿದ್ದು. ಅಮೆರಿಕದ ಇಲ್ಲ ಇದು ಆ್ಯಕ್ಚುಲಿ ಆಗಿದ್ದು ನಾನು ಬನಶಂಕರಿ ನಮ್ಮ ಇನ್ಲಾಸ್ ಮನೇಲಿದ್ದೆ ಆವಾಗ. ಅಮೆರಿಕ ಟೈಮ್ ರೆಕಾರ್ಡಿಂಗಲ್ಲಿ. ಆ್ಯಂಡ್ ಚಂದ್ರು ವಾಸ್ ಜಸ್ಟ್ ಲಿವಿಂಗ್ ಅಬೌಟ್ 2 blocks ಅವೇ ಅಂತ ಹೇಳ್ಬೋದು. ಆವಾಗ ಹೇಳಿದ್ರು ಇದು ಒಂದು ಸಾಂಗ್ ಮಾಡಬೇಕು, ನಾನು ಓಪನಿಂಗ್ ಲೈನ್ಸ್ ನಿಮಗೆ ಕಳಿಸ್ತೀನಿ, ಯು ಕೀಪ್ ಸಮಥಿಂಗ್ ಇನ್ ಮೈಂಡ್, ಕಂಪೋಸ್ ಸಮಥಿಂಗ್, ಹಾಗೆ ಫಿನಿಶ್ ಮಾಡಿ ರೆಕಾರ್ಡ್ ಮಾಡಿಬಿಡೋಣ. ಸೊ ಐ ಗಾಟ್ ದಿಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಡೇ ಹೋಗ್ತಿರೋವಾಗ ಐ ಪ್ಲೇಡ್ ಇಟ್. ಐ ಹ್ಯಾಡ್ ಸಮ್ ಲಿಟಲ್ ಥಿಂಗ್ ಹಿಯರ್. ಹಾಗೇನೆ ಅವ್ರು ಸಾಂಗ್ ಫಿನಿಶ್ ಮಾಡಿದರು. ಸೊ ಹಾಗೇನೆ ಇದು ಆ ಥರ ಹೋಗಿದ್ದು ಸಾಂಗ್. ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ವಂಡರ್ಫುಲ್. ಅಮೆರಿಕ ಚಿತ್ರದ್ದೇ ಟೈಟಲ್ ಟ್ರ್ಯಾಕ್ ಹಾ 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 ಅಮೇರಿಕಾ. ನನಗೆ ಮನೋಮೂರ್ತಿ ಸರ್ ನಿಮ್ಮನ್ನ ಕೇಳಬೇಕು, ನಿಮ್ಗೆ ಅನಿಸ್ತಾ ಎಲ್ಲೊಂದು ಕಡೆ ನೀವು ಅಲ್ಲಿ US ಅಲ್ಲೇ ಇದ್ದಿದ್ದರಿಂದ ಅದರ ಒಂದು ಸೌಂಡ್ ನಾಗತಿಹಳ್ಳಿ ಸರ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರೋ ಅದನ್ನು ಕೊಡೋದಕ್ಕೆ ಪ್ರಾಬಬ್ಲಿ ಯು ಆರ್ ಮೋರ್ ಎಕ್ವಿಪ್ಡ್ ದ್ಯಾನ್ ಅದರ್ಸ್ ಅಂತ? ಹೌದು, ಡೆಫಿನೆಟ್ಲಿ ಹೆಲ್ಪ್ ಆಯಿತು. ಇನ್ನು ಯಾಕೆಂದರೆ ಚಂದ್ರು ಹೇಳಿದ್ದು ಬೇರೆ ಪ್ಲೇಸಸ್ ನಾವು ತೋರಿಸ್ತೀವಿ, ಈ ಜಾಗಗಳು ಹಿ ಹ್ಯಾಡ್ ಆ್ಯಕ್ಚುಲಿ ಟೋಲ್ಡ್ ಮೀ, ಸ್ಯಾನ್ ಫ್ರಾನ್ಸಿಸ್ಕೋ ಹೋಗ್ತೀವಿ, ಲಾಸ್ ವೇಗಸ್ ಹೋಗ್ತೀವಿ, ಆ ಥರ ಎಲ್ಲ. ಆ್ಯಂಡ್ ಸೊ BGMs ಅಂದರೆ ಮ್ಯೂಸಿಕ್ ಪೋರ್ಷನ್ಸ್ ಬರುತ್ತಲ್ಲ, ಅಲ್ಲಿ ಐ ಯೂಸ್ಡ್ ಟ್ಯೂನ್ಸ್ ದಟ್ ಆರ್ ರೆಪ್ರೆಸೆಂಟೇಟಿವ್ ಆಫ್ ದಟ್ ಏರಿಯಾ. ಸ್ಯಾನ್ ಫ್ರಾನ್ಸಿಸ್ಕೋ ಇರ್ಬೋದು, ಲಾಸ್ ವೇಗಸ್ ಇರ್ಬೋದು, ಈ ಥರ. ಸೊ ಅದು ಡೆಫಿನೆಟ್ಲಿ ಹೆಲ್ಪ್ ಆಯಿತು. ಆ್ಯಂಡ್ ಅಮೇರಿಕಾ ದಟ್ ವಾಸ್ ಈಸಿ. ಒಂಥರದಲ್ಲಿ ಸರ್ ನೀವು ಅಮೆರಿಕ ದರ್ಶನನೇ ಮಾಡಿಸಿದ್ದೀರಿ ಈ ಹಾಡಿನ ಮೂಲಕ. ಶೂಟ್ ಮಾಡೋಕೆ ಎಲ್ಲ ಕಡೆ ಪರ್ಮಿಷನ್ ಸಿಕ್ಕಿತ್ತಾ? ನಮಗೆಂಥ ಹುಂಬ ಧೈರ್ಯ ಇತ್ತಂದರೆ, ವೀಸಾ ಇಲ್ಲದೆ ಇದ್ದಾಗ ಹೋಗೋಕ್ಕೆ ಪರ್ಮಿಷನ್ನೇ ಇಲ್ಲ ನನಗಿನ್ನೂ. ಸರಿ, ಹಾಡು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ. ಇದು ಹುಚ್ಚು ಧೈರ್ಯ ಅಂತ ಹೇಳಬೇಕು. ಆಮೇಲೆ ಮನೋ ಹೇಳಿದ ಹಾಗೆ ಆ ಹಾಡಿನಲ್ಲಿ ಅಮೆರಿಕದ ಬೇರೆ ನಗರಗಳ ದರ್ಶನ ಆಗುತ್ತೆ. ಪೂರ್ವ ಕರಾವಳಿಯ ಅನೇಕ ಊರುಗಳು ಬರುತ್ತೆ. ಮೇಲ್ಗಡೆ ಗೋಲ್ಡನ್ ಗೇಟ್ ಬ್ರಿಡ್ಜಿಂದ ಶುರುವಾಗಿ ಕ್ಯಾಲಿಫೋರ್ನಿಯಾಗೆ ಬಂದು ಅಲ್ಲಿಂದ ಲಾಸ್ ವೆಗಾಸ್, ಲಾಸ್ ಏಂಜಲ್ಸು, ಡಿಸ್ನಿಲ್ಯಾಂಡು ಎಲ್ಲ ಬರುತ್ತೆ. ಈ ಕಡೆ ಬಂದರೆ ನ್ಯೂಯಾರ್ಕ್ ಬರುತ್ತೆ, ವಾಷಿಂಗ್ಟನ್ DC ಬರುತ್ತೆ, ನಯಾಗರಾ ಫಾಲ್ಸ್ ಬರುತ್ತೆ. ಇಷ್ಟು ಕಡೆ ವೀಸಾ ಇಲ್ಲದೆ ಅಥವಾ ಆ ಜಾಗದ ಪರ್ಮಿಷನ್ ಇಲ್ಲದೆ ಹಾಡನ್ನು ಬರೆದು ರೆಕಾರ್ಡ್ ಮಾಡಿಕೊಂಡಿದ್ದೆ. ನನಗಿದ್ದ ಬಜೆಟ್ಟು, ನನಗಿದ್ದ ನಿರ್ಮಾಪಕರು, ನನಗಿದ್ದ ಮಿತಿ ಒಳಗಡೆ ಅಂದರೆ ನನಗಿಂತ ಒಬ್ಬ ಹುಚ್ಚ ಇನ್ನೊಬ್ಬಿರಕ್ಕೆ ಸಾಧ್ಯವೇ ಇಲ್ಲ. ಏನು ಆ್ಯಸಿಫ್ ಎಲ್ಲ ಇದೇನೋ ಥರ ಮಾಡಿಬಿಟ್ಟೆ, ಹೇಗೋ ಆಗುತ್ತೆ ಅಂತ. ಅದು ಅಮೃತಧಾರಿಲೂ ಹಾಗೆ ಆಯಿತು. ಅವ್ರು ಕಾಲ್ ಶೀಟೇ ಕೊಟ್ಟಿರಲಿಲ್ಲ, ಅಮಿತಾಬ್ ಇಟ್ಕೊಂಡು ಶೂಟ್ ಮಾಡಿಬಿಟ್ಟಿದ್ದೆ, ಅಂದರೆ ಫೋಟೋ ಎಲ್ಲ ಇಟ್ಕೊಂಡು. ಈ ಥರದ್ದು ಸರಿಯೋ ತಪ್ಪೋ ಗೊತ್ತಿಲ್ಲ. ಒಂದು ಆತ್ಮವಿಶ್ವಾಸ ಕೆಲವೊಮ್ಮೆ ಬೇಕಾಗತ್ತೆ. ಯಾಕೆ ಅಷ್ಟು ಕಡೆ ಮಾಡಿದ್ವಿ ಅಂದರೆ, ಆಗ ಅಮೇರಿಕಾ ಬಗ್ಗೆ ಎಲ್ರಿಗೂ ಬೆರಗಿತ್ತು, ತುಂಬ ಬೆರಗಿತ್ತು. ಅಮೇರಿಕಾ ಅಂದರೆ 30 ವರ್ಷಗಳ ಹಿಂದೆ ಅದೊಂದು ಇಡೀ ಭಾರತ ಅಲ್ಲಿಗೆ ಹೋಗ್ತಾ ಇತ್ತು. ಮಾಯಾಲೋಕ ಆಗಿತ್ತು ಅವಾಗ. ಅದು ಭಾಳ ಎಲ್ರಿಗೂ ಅದನ್ನು ನೋಡೋ ಉತ್ಸಾಹ ಇತ್ತು. ಇವತ್ತು ಆ ಬೆರಗಿಲ್ಲ, ಆ ಪ್ರಶ್ನೆ ಬೇರೆ. ಆವತ್ತು ಅದಕ್ಕೋಸ್ಕರ ಒಂದು ಟೈಟಲ್ ಸಾಂಗ್ ಇಡೀ ಅಮೇರಿಕ ದರ್ಶನ ಮಾಡಿಸ್ಬೇಕು ಅದು ಅನ್ನೋದು ನನ್ನ ಅಪೇಕ್ಷೆ ಆಗಿತ್ತು. ಆಮೇಲೆ ವೀಸಾ ಸಿಗಲಿಲ್ಲ, ನಿರಾಶೆ ಆಯಿತು, ಆಮೇಲೆ ಏನೋ ಆಯಿತು ಇತ್ಯಾದಿ, ಅದು ಬೇರೆ ಕಥೆ. ಕಡೆಗೆಲ್ಲ ಫಲಿಸ್ತು, ಅದು ಬಹಳ ಮುಖ್ಯ. ಹಾಗೆ ಹೇಳಿದೆ ಮನು, ಇಷ್ಟು ಊರುಗಳನ್ನು ನಾವು ಪ್ರಾತಿನಿಧ್ಯಕ್ಕೆ ತೋರಿಸ್ಬೇಕು. ಈ ಊರಿನ ಸಂಗೀತ ಏನಿದೆ ಸಿಗ್ನೇಚರ್, ಅದನ್ನೇ ನಾವು ಬಳಸೋಣ ಅಂತ. ನೀವಲ್ಲಿ ನ್ಯೂಯಾರ್ಕ್ ಬರುವಾಗ ನ್ಯೂಯಾರ್ಕ್ನ ನಾಡಗೀತೆ, ನಮಗೆ ಹೇಗೆ ಜೈ ಭಾರತ ಜನನಿ ಇದೆಯೋ ಅದು ಅದರ ಆರ್ಕೆಸ್ಟ್ರಾ ಇದೆ. ವೆನ್ ಯು ವಾಚಿಂಗ್ ಸ್ಯಾನ್ ಫ್ರಾನ್ಸಿಸ್ಕೋ ಅದಕ್ಕೆ ಸಂಬಂಧಪಟ್ಟದ್ದಿದೆ, ಲಾಸ್ ವೆಗಾಸ್ಗೆ ಒಂದಿದೆ, ಲಾಸ್ ಏಂಜಲ್ಸ್ಗೆ ಒಂದಿದೆ. ಅದನ್ನೆಲ್ಲ ತುಂಬ ಅಥೆಂಟಿಕ್ಕಾಗಿ ಮನೋಮೂರ್ತಿಯವರು ಕಂಪೋಸ್ ಮಾಡಿದರು. ನಾನು ಇದನ್ನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದರೆ, ಇಲ್ಲಿ ಮಾಧ್ಯಮದ ಎಚ್ಚೆತ್ತ ಬುದ್ಧಿವಂತ ಪ್ರಬುದ್ಧ ಗೆಳೆಯರಿದ್ದೀರಿ. ಇದು ಯಾಕೆ ಗೊತ್ತಾಗಬೇಕು ಅಂದರೆ, ಸುಮ್ಮನೆ ಜನಸಾಮಾನ್ಯರು ಒಂದು ಹಾಡನ್ನು ನೋಡ್ಕೊಂಡು ಹೋಗೋದು ಬೇರೆ, ಅದನ್ನು ವಿಶ್ಲೇಷಣೆ ಮಾಡಿ ಅದರ ಹಿಂದೆ ಏನು ಕೆಲಸ ಮಾಡಿದ್ದಾರೆ ಕಲಾಕಾರರು ಅಥವಾ ಸಂಗೀತ ನಿರ್ದೇಶಕರು ಅಂತ ಯೋಚನೆ ಮಾಡೋದು, ಅದರ ಕ್ರೆಡಿಟ್ ಅವ್ರಿಗೆ ಸಲ್ಲಬೇಕು. ಅದನ್ನೆಲ್ಲ ಆ ಹಾಡಿನಲ್ಲಿ ಅವರು ಸೂಕ್ತವಾಗಿ ಜೋಡಿಸಿ ಅದು ಒಂದು ಟೈಟಲ್ ಸಾಂಗ್, ನಾಟ್ ಓನ್ಲಿ ಟೈಟಲ್ ಸಾಂಗ್, ಮದುವೆಯಾದ ನವದಂಪತಿಗಳನ್ನು
ಅಮೆರಿಕಕ್ಕೆ ಬರಮಾಡಿಕೊಳ್ಳುವ ಸ್ವಾಗತ ಗೀತೆ ಆಗೋಯ್ತದು. ಇವತ್ತಿಗೂ ಅಮೆರಿಕಕ್ಕೆ ಹೋಗುವಂತಹ ಎಲ್ಲ ವಯಸ್ಸಾದವರು, ಹಿರಿಯರು, ದಂಪತಿಗಳು, ಮುದುಕರು, ನಿವೃತ್ತರು, ಮಕ್ಕಳು ಮನೆಗೆ ಹೋಗೋರು ಎಲ್ಲ ಇರ್ತಾರಲ್ಲ, ಆಯಾ ಜಾಗಕ್ಕೆ ಹೋಗಿ ಫೋಟೋ ತೆಗೆಸ್ಕೊಂಡು ನನಗೆ ಕಳಿಸಿ ಫೋನ್ ಮಾಡ್ತಾರೆ. ಸರ್, ನಿಮ್ಮ ಸಿನಿಮಾದಲ್ಲಿ ಹೇಳಿದ್ರಲ್ಲ, ಆ ಜಾಗಕ್ಕೆ ಬಂದಿದ್ದೀವಿ, ಈ ಗೋಲ್ಡನ್ ಗೇಟ್ ಬ್ರಿಡ್ಜ್ ಜೊತೆ ನಿಂತಿದ್ದೀವಿ, ಅದು ನೆನಪಾಗ್ತಿದೆ ಆ ಸಿನಿಮಾ ಅಂತ ಹೇಳಿ. ಆ ಥರದ ಒಂದು ಜನರ ಹೃದಯವನ್ನು ಆ ಹಾಡು. ಈ ಹಾಡಿನ ಬಗ್ಗೆ ಮಾತಾಡ್ತಾ ನೀವು ಹೇಳಿದ್ರಿ, ನವ ವಿವಾಹಿತರು ಮೊದಲನೇ ಸರ್ತಿ ಅಮೆರಿಕಾಗೆ ಹೋದಾಗ ಈ ಹಾಡು ಸ್ವಾಗತಿಸ್ತಿತ್ತು ಅಂತ. ನವ ವಿವಾಹಿತರಿಂದ ವಿವಾಹಕ್ಕಿಂತ ಮುಂಚೆ ಏನೊಂದು ಪ್ರೇಮಿಗಳ ನಡುವೆ ವಿನಿಮಯ ಆಗೋ ಹಾಡುಗಳಲ್ಲಿ ಬಹುಶಃ 100 ಜನ್ಮಕ್ಕೂ ನಂತರ ಕನ್ನಡದಲ್ಲಿ ನಾಗತಿಹಳ್ಳಿ ಸರ್ ಅವರ ಒಂದು ಎಟರ್ನಲ್ ಲವ್ ಸಾಂಗ್ ಅಂತಂದ್ರೆ ಯಾವ್ದಿರಬಹುದು? ನೀ ಅಮೃತಧಾರೆ. ಸಚ್ ಅ ಬ್ಯೂಟಿಫುಲ್ ಸಾಂಗ್, ಅಮೃತಧಾರೆ ಚಿತ್ರದ್ದು. ಸೊ ಅದರಲ್ಲಿ ನಿಮಗೆ ಈ ಪ್ರಶ್ನೆ ಕೇಳೋದು ಕಷ್ಟ, ಉತ್ತರ ಕೊಡೋದು ಕಷ್ಟ ಆಗ್ಬೋದು. ನಿಮ್ಮ ಫೇವ್ರೆಟ್ ಸಾಲುಗಳು ಯಾವುದು? ಯಾಕೆಂದರೆ ಬಹಳ ನವಿರಾದ ಪ್ರೇಮಮಯವಾದ ಒಂದು ಸಾಹಿತ್ಯವನ್ನು ನೀವು ಬರೆದಿದ್ದೀರಿ ಅದರಲ್ಲಿ. ನಿಜ ಹೇಳಬೇಕಂದ್ರೆ ಅನೇಕ ಕಡೆ ಹೇಳಿದ್ದೀನಿ, ಇಂಥದ್ದನ್ನೆಲ್ಲ ನಾವು ಹೇಳೋದ್ರಿಂದ ಕೆಲವು ಸತ್ಯಗಳನ್ನು ಹೇಳೋದು ಬಹಳ ಮುಖ್ಯ ಅಂತ ಅಂದ್ಕೊಂಡಿದ್ದೀನಿ. ಸೃಜನಶೀಲ ಯಾತ್ರೆಯಲ್ಲಂತೂ ಈ ಪ್ರಾಮಾಣಿಕತೆ ಅಗತ್ಯ ಅಂತ. ನನಗೆ ಬಹಳ ಕಾಡಿದ ಸಿನಿಮಾ ಹಾಲು ಜೇನು. ಅದು ಕ್ಯಾನ್ಸರ್ ಸುತ್ತ ಇರುವಂಥ ಒಂದು ಕಥೆ. ಅದರಲ್ಲಿ ಅಣ್ಣವರು ಹಾಡಿರೋ ಹಾಡು ಇದೆಲ್ಲ ಹಾಲು ಜೇನು ಶೀರ್ಷಿಕೆಗೆ ಇದೆ. ಅದು ನನಗೆ ಯಾವಾಗಲೂ ತುಂಬ ಹಾಂಟ್ ಮಾಡ್ತಾ ಇತ್ತು. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ, ಆ ಸಾಲು. ಆ ಒಂದು ಹಾಡಿನ ಸ್ಫೂರ್ತಿಯಿಂದ ನೀ ಅಮೃತಧಾರೆ ಹಾಡು, ಅಟ್ಲೀಸ್ಟ್ ಪಲ್ಲವಿ ಮಾತ್ರ ಹೇಳ್ತಾ ಇರೋದು ನಾನು. ಆ ಮಾತು ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ ಅನ್ನುವಂಥದ್ದು ಅಣ್ಣವರ ಧ್ವನಿಯಲ್ಲಿದ್ದ ಒಂದು ಆರ್ತ ನೋವು ಇತ್ತಲ್ಲ. ಹೆಂಡತಿಗೆ ನೋಡ್ಕೊಳ್ತಾ ಹೆಂಡತಿಯನ್ನು ಉಪಚರಿಸ್ತಾ ಹಾಡ್ತಾರಲ್ಲ ಅವರು, ಅದು ನನಗೆ ಈ ಹಾಡು ಬರೀಲಿಕ್ಕೆ ಪ್ರೇರಣೆ ಆಯಿತು. ಅದರಲ್ಲೂ ಕೂಡ ಒಂದು ಸಾಲು ನಾನು ಮೊದಲ ಸಾಲು ಕೊಟ್ಟೆ, ಟ್ಯೂನ್ ಆಮೇಲೆ ಮಾಡಿದರು. ನೀ ಅಮೃತಧಾರೆ ಅನ್ನೋ ಸಾಲನ್ನು ಕೊಟ್ಟೆ. ಕೆಲವು ಸಂಗೀತ ನಿರ್ದೇಶಕರು ಮೊದಲ ಸಾಲು ಕೇಳ್ತಾರೆ ಇನ್ಸ್ಪಿರೇಷನ್ಗೆ. ಹಂಸಲೇಖ ಅವರು ನನಗೆ ಅದ ರೀತಿ ಒಂದು ಲೈನ್ ಕೊಡಿ ಮೇಷ್ಟ್ರೆ ಅಂತ ಹೇಳೋರು, ಅದ್ರ ಮೇಲೆ ಬಿಲ್ಡಪ್ ಮಾಡ್ಕೋತಾರೆ ಅವರು. ಕೆಲವು ಸಂದರ್ಭಗಳಲ್ಲಿ ಒಂದು ಪ್ರಸಿದ್ಧ ಭಾವಗೀತೆಗಳಲ್ಲಿ ಆ ಥರ ಸಾಧ್ಯ ಇರಲ್ಲ. ಇದರಲ್ಲಿ ನನಗೆ ನೆನಪಿರೋ ಹಾಗೆ ನೀ ಅಮೃತಧಾರೆ ಕೊಟ್ಟು ಹೇಳಬೇಕು. ಇನ್ನೊಂದು ಮುಖ್ಯವಾದ ಮಾತು, ಮನೋಮೂರ್ತಿಯವರಿಗೆ ದೊಡ್ಡ ಶಕ್ತಿ ಆಗಿದ್ದದ್ದು ಈಗಿಲ್ಲ ಅವರು, ಪಾಪ ಇವ್ರ ತಂದೆಯವರು ಡಾಕ್ಟರ್ ಸತ್ಯಮೂರ್ತಿಯವರು ಸ್ವಲ್ಪ ಸಾಹಿತ್ಯ ಎಲ್ಲ ಓದ್ಕೊಂಡಿದ್ದವರು. ಅವರು ಇವರಿಗೆ ಅದರ ಅರ್ಥಗಳನ್ನು ವಿವರಿಸಿ ಹೇಳಿ ಏನನ್ನು ಮೇಷ್ಟ್ರು ಕೇಳ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಮಧ್ಯೆ ಒಂದು ಬ್ರಿಡ್ಜ್, ಎ ಗೋಲ್ಡನ್ ಗೇಟ್ ಬ್ರಿಡ್ಜ್ ಥರ ಇದ್ದರು ಅವರು, ಅಲ್ವಾ ಮನು? ಎಸ್, ಆ್ಯಬ್ಸಲ್ಯೂಟ್ಲಿ. ಆ್ಯಂಡ್ ಅದು ಆ ಸಾಂಗ್, ಎಸ್ ಯು ಆರ್ ರೈಟ್ ಚಂದ್ರು. ನನಗೆ ಅವ್ರು ಹೇಳಿದರು, ಐ ಜಸ್ಟ್ ವಾಂಟ್ ಅ ನೈಸ್ ಬ್ಯೂಟಿಫುಲ್ ಮೆಲಡಿ, ಇನ್ನು ಬ್ಯಾಲೆಟ್ ಥರ ಸ್ಲೋ ಫ್ಲೋಯಿಂಗ್ ಇರಬೇಕು. ನೀ ಅಮೃತಧಾರೆ ಅಂತ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಐ ಕಂಪೋಸ್ ಟ್ಯೂನ್. ಅಂಡ್ ಮಳೆದು ಇನ್ಸ್ಪಿರೇಷನ್ ನಿಮ್ಮಿಂದನೇ? ಇಲ್ಲ, ಮಳೆ ಇಸ್ ಆಲ್ ಹಿಮ್, ಇಟ್ ವಾಸ್ ನಾಟ್ ಫ್ರಮ್ ಮೀ. ಬಟ್ ಅಲ್ಲಿ ನಾನು ಕಂಪೋಸ್ ಮಾಡಿ ಐ ಸ್ಟಿಲ್ ರಿಮೆಂಬರ್ ಅವ್ರಿಗೆ ನಾನು ಕಳಿಸ್ದೆ. ಓಕೆ, ಆಮೇಲೆ ಐ ಡಿಂಟ್ ಹಿಯರ್ ಬ್ಯಾಕ್ ಎನಿಥಿಂಗ್. ಸೊ ಆಮೇಲೆ ನಾವು ಅವರು ಪ್ರೀ ಪ್ರೊಡಕ್ಷನ್ ಕೆಲಸ ಎಲ್ಲ ಮಾಡ್ತಾಯಿದ್ರು. ಐ ಡಿಂಟ್ ಹಿಯರ್ ಎನಿಥಿಂಗ್. ಆಫ್ಟರ್ 1 month ಆರ್ ಸಮಥಿಂಗ್ ನಾವು ಮಾತಾಡಿದಾಗ ಸಾಂಗ್ಸ್ ಬಗ್ಗೆ ಬಂತು. ನಾನು ಕೇಳಿದೆ, ಏನಾಯಿತು ಚಂದ್ರು, ಟ್ಯೂನ್ ಕಳಿಸಿದ್ನಲ್ಲ? ಹಾಂ, ಆಯ್ತಲ್ಲಪ್ಪ, ಎಲ್ಲ ಬರ್ಬಿಟ್ಟಿದ್ದೀನಿ ನಾನು ಲಿರಿಕ್ಸ್. ಸೊ ದಟ್ ರಿಯಲಿ ಸರ್ಪ್ರೈಸ್ ಮೀ. ಕೊಂಡು ಹಾಡಿದ್ಲು. ಇದನ್ನು ನಾವು ಚಿತ್ರೀಕರಿಸಿದ್ದೇ ಒಂದು 3 ದೇಶಗಳ ಗಡಿ, ಸಿಯಾಚಿನ್ ಹತ್ತಿರ, ಇಂಡೋ ಪಾಕ್ ಚೈನಾ ಎಲ್ಲ ಇರೋವಂಥ ಒಂದು ಭಾಳ ರಿಸ್ಟ್ರಿಕ್ಟೆಡ್ ಏರಿಯಾದ ಆರ್ಮಿ ಇದರಲ್ಲಿ ಮಾಡಿದ್ದು. ಬಹಳ ಮೈನಸ್ ಇದರ ಕೆಲಸ ಮಾಡಿದ್ದು. ತುಂಬ ಚೆನ್ನಾಗಿ ರಮ್ಯಾ, ಧ್ಯಾನ್ ಎಲ್ಲ ಅದರಲ್ಲಿ ಆ್ಯಕ್ಟ್ ಮಾಡಿದ್ದು. ಆ ಹಾಡಿನ ಒಂದು ವಿಶೇಷ ಏನಂತಂದರೆ, ದಂಪತಿಗಳು ಅಂದರೆ ಗೋಳು ಸಮಸ್ಯೆ, ದಾಂಪತ್ಯ ಅಂದರೆ ಹೆಂಡ್ತಿ ಗಂಡನ ಮೇಲೆ ಜಗಳ, ಗಂಡನ ಮೇಲೆ ಹೆಂಡ್ತಿ ಜಗಳ, ಅಥವಾ ಒಂದು ರೀತಿಯ ಬಿಕ್ಕಟ್ಟು, ಅವುಗಳನ್ನು ತೋರಿಸೋದೇ ಇರುತ್ತೆ. ಆ ಸಿನಿಮಾದಲ್ಲಿ ನಾನು ಇಂಟೆನ್ಷನಲ್ ಆಗಿ ದ ಕಪಲ್ಸ್ ಕ್ಯಾನ್ ಬಿ ಲವರ್ಸ್, ಅದು ಒಂದು ಫಿಲಾಸಫಿ ಇಟ್ಕೊಂಡಿದ್ದು. ಅದು ಎಷ್ಟು ಚೆನ್ನಾಗಿ ಹೋಲ್ಡ್ ಆಯಿತು ಅಂದರೆ, ಯಾರಾದರೂ ಮದುವೆಯಾಗಿ ಎಷ್ಟೋ ವರ್ಷಗಳಾದ ಮೇಲೂ ಒಂದು ಹನಿಮೂನ್ ಹಾಡನ್ನು ಹಾಡ್ತಾರಾ? ಹನಿಮೂನ್ಗೆ ಎಷ್ಟು ಖರ್ಚಾಯಿತು ಅಂತ ಜಗಳ ಆಡ್ತಿರ್ತಾರೆ.
ಅಂಥದ್ದನ್ನು ಆ ಹಾಡಿನಲ್ಲಿ ಮಾಡಿದ್ದು. ತುಂಬ ಆ ಹಾಡು ನಮ್ಮ ಚಿನ್ನಿ ಪ್ರಕಾಶ್ ಮತ್ತು ಅವರ ಪತ್ನಿ ರೇಖಾ ಪ್ರಕಾಶ್ ಕೊರಿಯೋಗ್ರಫಿ, ನನ್ನ ಗೆಳೆಯ ಕೃಷ್ಣಕುಮಾರ್ ಛಾಯಾಗ್ರಹಣ, ಕೆಂಪರಾಜ್ ಅಂತ ಸಂಕಲನಕಾರ, ಅವರೆಲ್ಲರೂ ನೆನೆಸ್ಕೊಳ್ಬೇಕು. ತುಂಬ ಚೆನ್ನಾಗಿ ಬಂತು ಮತ್ತು ಅತ್ಯಂತ ಜನಪ್ರಿಯ ಹಾಡು. ಅದರಲ್ಲಿ ಅಮೃತಧಾರೆ ಹಾಡಿನ ಬಗ್ಗೆ ಮನೋಗೆ ಹೇಳ್ತಾ ಇದ್ದೆ. ಒನ್ ಫೈನ್ ಐ ರಿಸೀವ್ಡ್ ಕಾಲ್ ಫ್ರಮ್ ಗುಜರಾತ್ ಕ್ಯಾಂಪಸ್, ಎಂಜಿನಿಯರಿಂಗ್ ಕ್ಯಾಂಪಸ್. ಎಂಜಿನಿಯರಿಂಗ್ ಸ್ಟೂಡೆಂಟ್ ಈಸ್ ಪ್ಲೇಯಿಂಗ್ ಆ್ಯಂಡ್ ಸಿಂಗಿಂಗ್ ಇನ್ ದಿ ಕ್ಯಾಂಪಸ್ ಅಲ್ಲಿ ಗುಜರಾತ್ನಲ್ಲಿ, ಅಹಮದಾಬಾದಿಂದ. ಅಲ್ಲಿಗೆ ಕಾಲ್ ಮಾಡಿ ಯಾರೋ ಕನೆಕ್ಟ್ ಮಾಡಿ ಕೊಟ್ಟರು. ಸರ್, ಈ ಸ್ಟಡೀಡ್ ಇನ್ ಬ್ಯಾಂಗ್ಳೂರ್, ಈ ಸಾಂಗ್ ಪ್ರಾಕ್ಟೀಸ್ ಮಾಡಿಕೊಂಡು ಗುಜರಾತಿ ಆ್ಯಕ್ಷೆಂಟಲ್ಲಿ ಆಡ್ತಿದ್ದಾನೆ, ಆ್ಯಂಡ್ ಹಿ ಡೋಂಟ್ ನೋ ದ ಸಿಂಗಲ್ ವರ್ಡ್ ಮೀನಿಂಗ್ ಗೊತ್ತಿಲ್ಲ ಅವ್ರಿಗೆ. ಅಂದರೆ ಆ ಟ್ಯೂನ್ಗೆ ಒಂದು ನಾದ ಇತ್ತಲ್ಲ, ಅದು ಯಾವಾಗಲೂ ಅದು ಲ್ಯಾಂಗ್ವೇಜ್ ಮೀರಿ ಕೆಲವರಿಗೆ ಟಚ್ ಆಗಿಬಿಡುತ್ತೆ. ಸುಮ್ಮನೆ ಹಾಡ್ತಾ ಇರ್ತಾರೆ, ಆದರೆ ಅವ್ರಿಗೆ ಅರ್ಥ ಗೊತ್ತಿರಲ್ಲ, ಆದರೆ ಅವ್ರು ಡಿಸ್ಟರ್ಬ್ ಮಾಡ್ತಿರುತ್ತೆ, ಇಷ್ಟವಾಗಿರುತ್ತೆ, ಒಂದು ಏನೋ ಅಭಿವ್ಯಕ್ತಿ ಅದರಲ್ಲಿ ಅವ್ರು ಕಂಡ್ಕೊಂಡ್ಬಿಟ್ಟಿರ್ತಾರೆ. ನಾನು ಅನೇಕ ಹಾಡುಗಳ ಬಗ್ಗೆ ನಾನು ಅದನ್ನು ವಿದೇಶಗಳಿಗೆ ಹೋದಾಗ ಹಿಂದಿ ಹಾಡುಗಳನ್ನು ಕ್ಯಾಬ್ ಡ್ರೈವರ್ಸ್ಗಳು ಹಾಡ್ತಿರ್ತಾರೆ, ಅರ್ಥ ಗೊತ್ತಾ ನಿನಗೆ ಅಂದರೆ ವಿ ಡೋಂಟ್ ನೋ ಬಟ್ ವಿ ಲೈಕ್ ದ ಸಾಂಗ್ ಅಂತ. ಆ ಥರ ನನಗೆ ನೀ ಅಮೃತಧಾರೆ ಬಿಯಾಂಡ್ ಕರ್ನಾಟಕ ಟ್ರಾವೆಲ್ ಮಾಡಿದಂಥ ಒಂದು ಹಾಡು ಅಂತ ನನ್ನ ಅನುಭವ. ಅಮೃತಧಾರೆಯಲ್ಲಿ ಇನ್ನೊಂದು ಪ್ರಯತ್ನ ಮಾಡಿದ್ದೀರಿ, ನೀವು ಪುರಂದರದಾಸರ ಕೀರ್ತನೆಯನ್ನು ಬಳಸ್ಕೊಂಡಿದ್ದೀರಿ, ಗಿಳಿಯು ಪಂಜರದೊಳಿಲ್ಲ. ನೀವು ಹೇಳ್ದಂಗೆ ಪದೇ ಪದೇ ನೀವು ಹೇಳ್ತೀರಿ ಬೇರೆಯವರ ಕೀರ್ತನೆಗಳನ್ನು, ಹೋರಾಟದ ಗೀತೆಗಳನ್ನು ನಾನು ಬಳಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ. ಆದರೆ ಇದು ಒಂಥರ ದೊಡ್ಡ ಒಂದು ಸವಾಲಲ್ವಾ, ಗಿಳಿಯು ಪಂಜರದೊಳಿಲ್ಲ. ಈ ಹಿಂದೆ ಅದು ಕೂಡ ಬಹಳಷ್ಟು ರೀತಿಯಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಜನರ ಮುಂದೆ ಬಂದಂತಹ ಹಾಡದು. ಅದಕ್ಕೊಂದು ಕಾರಣ ಇದೆ ವರ್ಷ, ಏನಂದರೆ ಆ ಪುರಂದರದಾಸರ ಕೀರ್ತನೆ ಇದೆಯಲ್ಲ, ಅದು ಸಾವನ್ನ ಕುರಿತ ಕೀರ್ತನೆ. ಬಹುಶಃ ಮಗನ ಸಾವಿನ ಸಂದರ್ಭದಲ್ಲಿ ಅದನ್ನು ಬರೆದರು ಅಂತ ಒಂದು ಐತಿಹ್ಯ ಹೇಳುತ್ತೆ. ಸೊ ನಾನು ಸಾವಿಗೆ ಸಂಬಂಧಪಟ್ಟ ಭಾವಗೀತೆಗಳು, ಕೀರ್ತನೆಗಳು, ವಚನಗಳು ಹುಡುಕ್ತಾ ಇದ್ದೆ. ನಾನು ಮೊದಲೇ ಹೇಳಿದಾಗ ಎಲ್ಲ ನಾನೇ ಬರ್ಕೋಬೇಕು ಅನ್ನೋದಾಗಬಾರ್ದು ಅಂತ. ಗಿಳಿಯು ಪಂಜರದೊಳಿಲ್ಲ ಸಿಕ್ತು. ಅದನ್ನು ಬಿ ವಿ ಕಾರಂತರು ಬೇರೆ ಒಂದು ಟ್ಯೂನ್ನಲ್ಲಿ ರಂಗದಲ್ಲಿ ಅಳವಡಿಸಿ ತುಂಬ ಜನಪ್ರಿಯವಾಗಿತ್ತದು. ಯಾವ ಮೋಹನ ಮುರುಳಿಗಿದ್ದ ಸವಾಲೇ ಮತ್ತೆ ಬಂತು ನಮಗೆ. ಅದನ್ನು ಯಥಾವತ್ ಬಳಸಬಾರ್ದು, ಬೇರೆದು ಮಾಡಬೇಕು. ಬೇರೆದು ಮಾಡಿದರೆ ಅದು ಅದಕ್ಕಿಂತ ಚೆನ್ನಾಗಿ ಆಗಬೇಕು, ಇಲ್ಲದ್ರೆ ಆಭಾಸ ಆಗಿಬಿಡತ್ತೆ. ಆಗ ಆ ಕಾರಂತರ ಜನಪ್ರಿಯ ಶೈಲಿಯನ್ನು ಬಿಟ್ಟು ಬೇರೆ ಮಾಡಬೇಕು ಅಂತ ಹಠಕ್ಕೆ ಬಿದ್ವಿ ನಾವು ಅದರಲ್ಲಿ. ಎರಡನೇದು, ನನ್ನ ಹಿಂದಿನ ಚಿತ್ರದ ಕೊಟ್ರೇಶಿ ಕನಸುಗೆ ಸಂಗೀತ ನೀಡಿದಂಥ ಸಿ ಅಶ್ವಥ್ ಅವ್ರ ಕೈಲಿ ಹಾಡಿಸ್ಬೇಕು ಅಂತ. ಸೊ ಮೊದಲ ಬಾರಿಗೆ ಮನೋಮೂರ್ತಿ ಅಶ್ವಥ್ ಅವ್ರ ಕಾಂಬಿನೇಷನ್ ಕೂಡ ಆಯ್ತದು. ಅದು ಹೇಗಿತ್ತು? ಯಾಕೆಂದ್ರೆ ಅವರು ಕೂಡ ಬಹಳ ಪ್ರಖ್ಯಾತ ಸಂಗೀತ ಸಂಯೋಜಕರು. ಸೊ ಹೌ ವಾಸ್ ಇಟ್ ಡೈರೆಕ್ಟಿಂಗ್ ಅ ಮ್ಯೂಸಿಕ್ ಡೈರೆಕ್ಟರ್? ಇಲ್ಲ, ಯು ಡೋಂಟ್ ಡೈರೆಕ್ಟ್, ಯು ಲೆಟ್ ದೆಮ್ ಸಿಂಗ್. ಒಳ್ಳೆ ಸಿಂಗರ್ಸ್ಗೆ ಎಷ್ಟೋ ಜನ ಕೇಳ್ತಾರೆ ನೀವು ಹೇಗೆ ಹಾಡ್ಸಿದ್ರಿ, ನಾನು ಯಾರು ಹಾಡ್ಸೋಕೆ. ಅವರು ಐ ಮೀನ್ ಹಿ ಆರ್ ಸಿ ಇಸ್ ದ ಸಿಂಗರ್, ದೇ ನೋ ಹೌ ಟು ಸಿಂಗ್. ಆ್ಯಂಡ್ ಸಿ ಅಶ್ವಥ್ ಅವರು ಹಿ ಡಿಡ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ಅವರು ಹಿ ವಾಸ್ ರಿಯಲಿ ಇನ್ ಲವ್ ವಿತ್ ದಟ್ ಸಾಂಗ್. ಅಲ್ಲಿ ಬಂದಿದ್ರು ಪ್ರಸಾದ್ಗೆ. ಆ್ಯಂಡ್ ಇದನ್ನು ಚಂದ್ರು ಹೇಳಿ ಥರ ದಿಸ್ ವಾಸ್ ಅ ವೆರಿ ವೆರಿ ಚಾಲೆಂಜಿಂಗ್ ಸಾಂಗ್ ಫಾರ್ ಮೀ. ನಂಗೆ ಇನ್ನೂ ನೆನಪಿದೆ, ದ ಪ್ರೀವಿಯಸ್ ನೈಟ್ ಸದಾಶಿವನಗರ್ ಇಲ್ಲೇನೆ ಸೇಮ್ ಮನೇಲಿರುವಾಗ ಮಿಡ್ಲ್ ಆಫ್ ದ ನೈಟ್ ಐ ಕಂಪೋಸ್ ದಟ್ ಸಾಂಗ್. ಆ್ಯಂಡ್ ಆ ಟ್ಯೂನ್ ಮಾಡಿಬಿಟ್ಟು ನಾನು ನನ್ನ ಅಸಿಸ್ಟೆಂಟಿಗೆ ಕಳಿಸ್ದೆ. ನೆಕ್ಸ್ಟ್ ಡೇ ವಿ ವೆಂಟ್ ಆ್ಯಂಡ್ ಫಾರ್ಚುನೇಟ್ಲಿ ಚಂದ್ರು ಲೈಕ್ ದ ಟ್ಯೂನ್ ಆ್ಯಂಡ್ ವಿ ರೆಕಾರ್ಡೆಡ್ ಇಟ್ ಪ್ರಸಾದ್ ಸ್ಟುಡಿಯೋಲಿ ಇನ್ ಕಂಠೀರ್ವ. ಸುಮಾರು ಮೆಮರೀಸ್ ಇದೆಲ್ಲ ಕಂಠೀರ್ವ ಪ್ರಸಾದ್ ಸ್ಟುಡಿಯೋದು ನಿಮ್ಮದು. ಇದೇ ಸಾಲಲ್ಲಿ ಮಾತಾಡ್ ಮಲ್ಲಿಗೆಯಲ್ಲಿ ಕೂಡ ಒಂದು ಹೋರಾಟದ ಗೀತೆಯನ್ನು ನೀವು ಆರಿಸ್ಕೊಂಡಿದ್ದೀರಿ. ಅದು ಕೂಡ ಆ ಗೀತೆಯು ಅದರ ಸಂಗೀತಕ್ಕೂ ಬಹಳ ಈ ಗೀತೆನ ಹೀಗೆ ನಾವು ಕಂಪೋಸ್ ಮಾಡಬಹುದಾ ಅಂತ ಅನಿಸುತ್ತೆ. ಸೊ ಮೊದಲು ಸಾಹಿತ್ಯದ ಬಗ್ಗೆ ನೀವು ಹೇಳಿ, ಆ ಗೀತೆ ಬಗ್ಗೆ ಹೇಳಿ. ಅದು ನಮ್ಮ ಹೋರಾಟಗಾರ ಗೊಲ್ಲಹಳ್ಳಿ ಶಿವಪ್ರಸಾದ್ ಆತ ಬರೆದ ಹೋರಾಟದ ಗೀತೆ, ಹೋರಾಟಕ್ಕಾಗಿ ಚಳುವಳಿಗಾಗಿ ಬರೆದದ್ದು. ಅದನ್ನು ನಾನು ಆರಿಸ್ಕೊಂಡೆ. ಆಮೇಲೆ ಮನೋಮೂರ್ತಿಯವರಿಗೆ ನಾನು ನಮ್ಮ ರಾಮನಗರದ ಹತ್ರ ಜನಪದ ಲೋಕಕ್ಕೆ ಕರ್ಕೊಂಡು ಹೋಗಿದ್ದೆ. ಹೋಗಿ ಇಡೀ ಜನಪದ ವಾದ್ಯಗಳನ್ನು ತೋರಿಸಿ, ಅಲ್ಲಿ ಜನಪದ ಗಾಯಕರನ್ನು ಸೇರಿಸಿ ಹಾಡಿಸಿ ಅವ್ರ ಹತ್ರ ಒಂಥರ ನಾವು ಅದಕ್ಕೊಂದು ನಮ್ಮದೇ ರೀತಿ ಆದ್ವಿ. ಒಂದು ಮಾಮೂಲಿ ಒಂದು 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 ಟ್ಯೂನ್ ಮಾಡಬೇಕು, ಒಂದು ಹಾಡು ಮಾಡಬೇಕು, ಆ ಥರದ ಸಂದರ್ಭ ಅಲ್ಲ ಅದು. ಜಾಗತೀಕರಣದ ವಿರುದ್ಧ ಇದ್ದ ಹಾಡು. ಜಣ 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 ಕಾಂಚನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ ಅಂತ. ಆಮೇಲೆ ಸುದೀಪ್ ಅತಿಥಿ ನಟರಾಗಿ ಬಂದಿದ್ದರು. ಅವ್ರಿಗೆ ಅವರ ಒಂದು ಇರುವಿಕೆನ ಪ್ರೆಸೆನ್ಸ್ಗೆ ಸರಿಯಾದಂಥ ಹಾಡು ಹಾಕಬೇಕಾಗಿತ್ತು, ಹೋರಾಟದ ಗೀತೆ ಆಗಬೇಕಾಗಿತ್ತು. ಅದನ್ನು ಬಹಳ ಚೆನ್ನಾಗಿ ಕಂಪೋಸ್ ಮಾಡಿದರು. ಮತ್ತು ನಾನು ಗೊಲ್ಲಹಳ್ಳಿ ಶಿವಪ್ರಸಾದ್ ಕೂಡ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕು, ಆತನ ಸಾಹಿತ್ಯ ಅದು.
ಅದು ಕೂಡ ತುಂಬ ಜನಕ್ಕೆ ಇಷ್ಟವಾದಂಥ ಒಳ್ಳೆಯ ಗೀತೆಯಾಗಿ ಶಾಶ್ವತವಾಗಿ ಇವತ್ತಿಗೂ ಜಾಗತೀಕರಣದ ಒಂದು ಪ್ರಶ್ನೆಗೆ ಉತ್ತರದ ಥರ ಆ ಹಾಡು ಇದೆ. ಅದನ್ನು ನಾನು ಬಳಸ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಬಾನಲೆನಲ್ಲಿ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಒಂದು ಗೀತೆ ಬಳಸ್ಕೊಂಡಿದ್ದೆ ಬೇರೆ ಟ್ಯೂನ್ನಲ್ಲಿ. ಆದರೆ ಇದು ಸಂದರ್ಭ ಬೇರೆ ಇತ್ತು, ಮಾತಾಡ್ ಮಲ್ಲಿಗೆ ಸಂದರ್ಭವೇ ಬೇರೆ ಇತ್ತು. ಅದನ್ನು ಸರ್ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದರು. ಎನಿ ಪರ್ಟಿಕ್ಯುಲರ್ ಚಾಲೆಂಜಸ್ ಅಥವಾ ಅಲ್ಲಿ ಜನಪದ ಲೋಕಕ್ಕೆ ಹೋಗಿ ಫುಲ್ ಇನ್ಸ್ಪಿರೇಷನ್ ಸಿಕ್ಬಿಡ್ತಾ? ಅಲ್ಲೇ ಬಂತು ಇನ್ಸ್ಪಿರೇಷನ್. ಹೌದು, ಬಿಕಾಸ್ ಮಾತಾಡ್ ಮಲ್ಲಿಗೆ ನನಗೆ ಇಟ್ ವಾಸ್ ಮೈ ಫಸ್ಟ್ ಫೋಕ್ ಟೈಪ್ ಆಫ್ ಸಾಂಗ್ಸ್. ಸೊ ನನಗೆ ಚಂದ್ರು ಗೇಮ್ ಮಿ ಲಾಟ್ ಆಫ್ ರೆಫರೆನ್ಸ್ ಕೆಸೆಟ್ ಟೇಪ್ಸ್ ಕೊಟ್ಟರು ಫೀಲ್ ತೊಗೊಳಕ್ಕೆ. ಆ್ಯಂಡ್ ಜನಪದ ಲಾಕ ಹೋಗಿ ವಿ ಸ್ಪೆಂಟ್ ಹೋಲ್ ಡೇ ದೇರ್. ಆ ಇನ್ಸ್ಟ್ರೂಮೆಂಟ್ಸ್, ಆ ಸೌಂಡಿಂಗು ಯಾವ ಥರದ್ದು ನಾವು ಯೂಸ್ ಮಾಡ್ಬೋದು ಅಂತೆಲ್ಲ ಅದೆಲ್ಲ ನೋಡೋಕ್ಕೆ. ಆ್ಯಂಡ್ ಇದರಲ್ಲಿ ಅಗೇನ್ ಸಿ ಅಶ್ವಥ್ ಸ್ಯಾಂಗ್ ಫಾರ್ ಮೀ ಇನ್ ದಿಸ್ ಅಗೇನ್, ಜನ. ಹೌದು, ಸಿ ಅಶ್ವಥ್ ಅವರ ಧ್ವನಿಯಲ್ಲೇ ಆ ಹಾಡು ಮೂಡಿ ಬಂದಿರೋದು. ಅಶ್ವಥ್ ಮತ್ತೆ ಎರಡನೇ ಸಲ ನಮ್ಮ ಚಿತ್ರದಲ್ಲಿ ಹಾಡಿದ್ದು. ಮುಂದಿನ ಚಿತ್ರ ಒಲವೇ ಜೀವನ ಲೆಕ್ಕಾಚಾರ. ಅದರಲ್ಲಿ ಒಂದು ಹಾಡು ಬಾಳು ಮೂರೇ ದಿನ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅಲ್ವಾ? ಸೊ ನನಗೆ ಅಲ್ಲೆಲ್ಲೋ ಒಂದು ಕಡೆ ಅನನ್ಯ ಭಟ್ ಅವರ ಮೊದಲನೇ ಸತಿ ಐ ಥಿಂಕ್ ಅನನ್ಯ ಭಟ್ ಅನನ್ಯ ಭಟ್ ಹಾಡಿದ್ದಾರೆ. ನನಗೆ ಎಲ್ಲೋ ರಾಜೇಶ್ ಕೃಷ್ಣನ್ ನೀವು ಹೇಗೆ ಒಂದು 100 ಜನ್ಮಕ್ಕೂ ಮೂಲಕ ಒಂದು ಹೊಸ ಅವರ ಟರ್ನಿಂಗ್ ಪಾಯಿಂಟ್ ಕೊಟ್ಟರು, ಬಹುಶಃ ಅನನ್ಯ ಭಟ್ಟು ಅದೇ ಪ್ಯಾರಲಲ್ ಅಂತ ಹೇಳಿ ನಾನು ನೋಡ್ತೀನಿ. ಖಂಡಿತವಾಗಿ ಅದು ನನಗೆ ಬಹಳ ಇಷ್ಟವಾದ ಹಾಡು. ಒಲವೇ ಜೀವನ ಲೆಕ್ಕಾಚಾರ ತುಂಬ ಯಶಸ್ವಿ ಚಿತ್ರಗಳ ಪಟ್ಟಿಗೆ ಸೇರಲಾರದು, ಯಶಸ್ವಿ ಚಿತ್ರಗಳ ಪಟ್ಟಿಗೆ ಹೋಗಲಿಲ್ಲ. ಆದರೆ ಅದರಲ್ಲಿದ್ದ ಕಂಟೆಂಟು ಮತ್ತು ಅದು ನನಗೆ ಬಹಳ ಇಷ್ಟವಾದಂಥದ್ದು. ಅದರಲ್ಲಿ ಅನನ್ಯ ಆಗಿನ್ನೂ ವಿದ್ಯಾರ್ಥಿನಿ, ಮಂಡ್ಯ ರಮೇಶ್ ಅವರ ನಟನ ಶಾಲೆ ವಿದ್ಯಾರ್ಥಿನಿ. ಮಂಡ್ಯ ರಮೇಶ್ ನನ್ನ ಅತ್ಯಂತ ಪ್ರೀತಿಯ ಗೆಳೆಯ. ಅವನ ನಟನ ಇನ್ನೂ ಕಟ್ಟಿರಲಿಲ್ಲ. ಒಂದು ಒಣಗಿದ ಸೋಗೆ ಗುಡಿಸಲಲ್ಲಿ ಪಾಠ ಮಾಡ್ತಾ ಇದ್ದ. ಅಲ್ಲಿ ಚಿತ್ರೀಕರಣ ಮಾಡಿದ್ದೀನಿ ಆತನ ಆ ಸಿನಿಮಾನ. ಆಗ ನಾನು ಕೇಳಿದೆ, ಒಬ್ಬಳು ಬಾಲ ಗಾಯಕಿ ಬೇಕು ಕಣೋ ಅಂತ. ಅವಳು ಅನನ್ಯ ಭಟ್ ಕಳಿಸ್ಕೊಟ್ಟು ಅವಳು ಅಭಿನಯಿಸಿದಾಳೆ ಮತ್ತು ಹಾಡಿದಾಳೆ. ರೈಲ್ನಲ್ಲಿ ಪ್ರಾರಂಭ ಆಗುತ್ತೆ ಅದು. ಬಾಳು ಮೂರೇ ದಿನ ಬಾಳ ಜೋಪಾನ, ಬಾಳ ಮೆರಿಬೇಡ ಬೀಳ್ತಿ ಕಾಣಣ್ಣ, ಗುಂಡಾಗಿದೆ ಭೂಮಿ ಗುಂಡಾಗಿದೆ, ಮತ್ತೆ ಮತ್ತೆ ನಾವು ಸಿಗ್ತೀವಣ್ಣ. ಆ ಥರದ ಒಂದು ಬಹಳ ದೊಡ್ಡ ಫಿಲಾಸಫಿಯನ್ನು ಹಾಡಲ್ಲಿ ಹೇಳಿದ್ದು. ಅದು ಎಷ್ಟು ವೈರಲ್ ಅಂದರೆ ಈಗಲೂ ಕೆಲವರು ಆ ಹಾಡನ್ನು ಎಷ್ಟು ಚೆನ್ನಾಗಿದೆ ಮೀನಿಂಗ್. ಅದು ನಂಬಿಕೆ ದ್ರೋಹ ಮಾಡಬಾರ್ದು, ಪ್ರೀತಿಗೆ ಬದ್ಧವಾಗಿರಬೇಕು, ಉಪಕಾರ ಮಾಡಿದವ್ರನ್ನ ಸ್ಮರಣೆ ಮಾಡಬೇಕು, ಸ್ಮರಣೆ ಮಾಡೋಕ್ಕಾಗದಿದ್ರೆ ಸುಮ್ಮನಿರ್ಬೇಕು, ಅವ್ರಿಗೆ ಅಪಕಾರ ಮಾಡಬಾರ್ದು. ಈ ಎಲ್ಲ ಫಿಲಾಸಫಿ ಅಫ್ಕೋರ್ಸ್ ಕತೆಗೆ ಪೂರಕವಾಗಿತ್ತು. ರಾಧಿಕಾ ಪಂಡಿತ್ ಅದರಲ್ಲಿ ನಾಯಕಿಯಾಗಿ ಅಭಿನಯಿಸಿದರು. ಅದು ಕೂಡ ನನ್ನ ಮನೋಮೂರ್ತಿಯವ್ರ ಕಾಂಬಿನೇಷನ್ ಬಂದಂಥ ಒಳ್ಳೆಯ ಸಂಗೀತ ಹಾಡು ಇದ್ದಂಥ ಒಂದು ಚಿತ್ರ. ಬಹುಶಃ ಅಮೆರಿಕ 2 ಕಾಂಟೆಕ್ಸ್ಟಲ್ಲಿ ಮಾತಾಡೋದಾದರೆ ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಬಂದಂತಹ ಇವತ್ತಿಗೂ ಬಹಳ ಜನಪ್ರಿಯವಾಗಿ ವೈರಲ್ ಆಗಿರುವಂಥ ಹಾಡು ಅಂತಂದರೆ ಕಾರ್ 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 ಎಲ್ಲಿ ನೋಡಿ ಕಾರ್. ನಾವು ಆ ಹಾಡಿನ ಬಗ್ಗೆ ಚರ್ಚೆನೇ ಮಾಡಿಲ್ಲ ಅಲ್ವಾ? ನನ್ನ ಪ್ರೀತಿಯ ಹುಡುಗ ಚಿತ್ರದ್ದು ಹಾಡು ಬಗ್ಗೆ ಹೇಳ್ತಿದ್ದಂಗೆ ಮನೋಮೂರ್ತಿಯವರು ಫುಲ್ಲು ಬ್ರೈಟ್ ಆಗಿ ಹೋದರು. ಯಾಕೆ? ಎನಿ ಪರ್ಟಿಕ್ಯುಲರ್ ರೀಸನ್? ಐ ಸ್ಟಿಲ್ ರಿಮೆಂಬರ್ ಅದು ಹೆಂಗಾಯಿತು ಅಂತ. ಚಂದ್ರು ಹ್ಯಾಡ್ ಕಮ್ ಟು ಫ್ರೀಮಾಂಟ್, ನಾವಿರೋ ಜಾಗದಲ್ಲಿ. ಹಿ ಸ್ಪೆಂಡ್ ಸಮ್ ಟೈಮ್ ದೇರ್. ಆಮೇಲೆ ಹಿ ವೆಂಟ್ ಟು ಡಿಟ್ರಾಯ್ಟ್ ಏರಿಯಾ. ಯಾಕೆಂದರೆ ನನ್ನ ಪ್ರೀತಿ ಹುಡುಗಿ ಅಲ್ಲೇ ಆ ಏರಿಯಾನಲ್ಲಿ ಒಂದು ಫಿಲ್ಮ್ ಮಾಡೋದು ಅಂತ ಇತ್ತು. ಆ್ಯಂಡ್ ಸಮ್ ಆಫ್ ದ ಪ್ರೊಡ್ಯೂಸರ್ಸ್ ದೇರ್. ಅಲ್ಲಿಂದ ನನಗೆ ಕಾಲ್ ಮಾಡಿದರು. ಆ್ಯಂಡ್ ಈ ಸೈಡ್ ಮನು, ಐ ಗಾಟ್ ಒನ್ ಐಡಿಯಾ. ಇಲ್ಲಿ ಐ ಮೀನ್ ದ ಆಟೋಮೊಬೈಲ್ ಕಾರ್ ಶೋನಲ್ಲಿದ್ದೀನಿ. ಆಮೇಲೆ ನಾನು ಅನ್ಕೊಳ್ತಿದ್ದೆ, ಎಲ್ಲೋದ್ರೂ ಕಾರ್ ನೋಡ್ತೀರಾ ನೀವು? ಇಲ್ಲಿ ಒಳಗೂ ನೋಡ್ತೀರಾ, ಹೊರಗೂ ನೋಡ್ತೀರಾ, ರೋಡಲ್ಲೂ ನೋಡ್ತೀರಾ, ಆ್ಯಂಡ್ ಇನ್ಸೈಡ್ ದ ಕಾರ್ ಶೋ ಆಲ್ಸೋ ಯು ಆರ್ ಸೀಯಿಂಗ್. ಸೊ ವೈ ಡೋಂಟ್ ವಿ ಡೂ ಅ ಸಾಂಗ್ ಬೇಸ್ಡ್ ಆನ್ ದಟ್? ಸೊ ಐ ಸೆಡ್ ಓಕೆ ಫೈನ್. ಸೊ ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ಐ ಥಾಟ್ ಆರ್ ದ ನೆಕ್ಸ್ಟ್ ಅವರ್ ಅಲ್ಲೇನೆ ಐ ಸೆಡ್ ಹಿಂಗೇನೆ ಒಂದು ಕಾರ್ 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 ಅಂತ ಅಂದ್ಕೊಂಡು ಹೋಗೋಣ. ಐ ಟೋಲ್ಡ್ ಹಿಮ್, ಯು ಜಸ್ಟ್ ಪುಟ್ ಲೈನ್ಸ್ ಕಾರ್ 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 ಅಂದ್ಕೊಂಡು ಏನಾದ್ರು ಹಾಕಿ, ಆ್ಯಂಡ್ ಯು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಯು ಡೂ ಸಮಥಿಂಗ್ ಆ್ಯಂಡ್ ವಿಲ್ ಡೂ ಅ ಡಿಫ್ರೆಂಟ್ ಟೈಪ್ ಆಫ್ ಸಾಂಗ್ ಅಂತ. ದೆನ್ ದಟ್ ಸಾಂಗ್ ಬಿಕೇಮ್ ರಿಯಲಿ ಡಿಫ್ರೆಂಟ್. ಯಾವಾಗ ಅಂದರೆ ಬಿ ಜಯಶ್ರೀ ಅವ್ರನ್ನ ಯೂಸ್ ಮಾಡಿದಾಗ, ಚಂದ್ರು ಇಸ್ ದ ಒನ್ ಹೂ ಸಜೆಸ್ಟೆಡ್ ದಟ್. ಅವ್ರ ಸ್ಟೈಲೇನೆ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಫೋಕಿಸ್ ಸ್ಟೈಲ್. ಆ್ಯಂಡ್ ಅವ್ರ ಆಪೋಸಿಟ್ಟು ಸುರೇಶ್ ಪೀಟರ್ಸ್. ಅವ್ರು ಹಾಡೋ ಅವ್ರದ್ದು ಆ್ಯಕ್ಸೆಂಟ್ ಏನೇ ಇಟ್ಸ್ ವೆರಿ ಡಿಫ್ರೆಂಟ್. ಇಂಗ್ಲೀಷ್ ಟೈಪ್ ಆಫ್ ಕನ್ನಡ ಆ್ಯಕ್ಸೆಂಟ್ ಅದು. ಸೊ ಇಟ್ ವಾಸ್ ಅ ರಿಯಲ್ ಕಾಂಟ್ರಾಸ್ಟ್. ಸೊ ಐ ಥಿಂಕ್ ಅಲ್ಲೇನೆ ಸಾಂಗು ಐ ವಾಸ್ ಸರ್ಪ್ರೈಸ್ ವಿತ್ ದ ವೇ ಆ ಸಾಂಗ್, ಆ ಸೌಂಡಿಂಗ್ ಹೆಂಗೆ ಬಂತು. ಆಮೇಲೆ ಇಟ್ ಕಂಪ್ಲೀಟ್ಲಿ ಚೇಂಜ್ ದ ಕಲರ್ ಆಫ್ ದ ಸಾಂಗ್ ಅವರಿಬ್ಬರು ಹಾಡಿದ ಮೇಲೆ. ಇದು ವಿಶೇಷ ಅಂದರೆ ಫಸ್ಟ್ ಶೂಟ್ ಮಾಡಿದ್ದು ಆಮೇಲೆ ನೀವು ಹಾಡು ಬರೆದಿದ್ದು ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಅದೇನಾಯ್ತು ಅಂದರೆ, ನಾನು ಡೆಟ್ರಾಯ್ಟಲ್ಲಿ ಇದ್ದಾಗ, ಡೆಟ್ರಾಯ್ಟಲ್ಲಿ 3
ಪ್ರಧಾನವಾದ ಕಾರ್ ಕಂಪನಿಗಳಿದ್ದಾವೆ. ಡೆಟ್ರಾಯ್ಟ್ ಈಸ್ ದ ವರ್ಲ್ಡ್ ಆಟೋಮೊಬೈಲ್ ಕ್ಯಾಪಿಟಲ್. ಕಾರ್ ಕಂಪನಿಗಳಲ್ಲಿ ಕ್ರೈಸ್ಲರ್, ಫೋರ್ಡ್, GM, ಜನರಲ್ ಮೋಟಾರ್ಸ್, ತುಂಬ ಜನ ಭಾರತೀಯರು ಕೆಲಸ ಮಾಡ್ತಾರೆ. ಅಲ್ಲಿ ನನಗೆ ಗೆಳೆಯರಿದ್ದರು. ಅಲ್ಲಿ ಮಿಶಿಗನ್ ಯೂನಿವರ್ಸಿಟಿಲಿ ಶೂಟ್ ಮಾಡಬೇಕಾಗಿತ್ತು ಈ ಹಾಡನ್ನು, ಬೇರೆ ಹಾಡುಗಳನ್ನು. ಅಲ್ಲಿ ಹೋದಾಗ ಒಂದು ಅನ್ನಿಸ್ತಾ ಇತ್ತು, ಈಗ ಅಮೇರಿಕಲ್ಲಿ ನಾವು ಹೇಗಿದೆ ನೋಡಿ, ಈ ಭಾಷೆ ಆ ಭಾಷೆ ಹೇಳಿದ್ವಿ, ಇಲ್ಲಿ ಏನನ್ನು ಹೋಲಿಸ್ಬೋದು, ಕಾರ್ನ ಹೋಲಿಸ್ಬಹುದು ಅನ್ನಿಸ್ತು. ಎಲ್ಲಿಂತರೂ ಕಾರ್ 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 ಕಾರ್, ಎಲ್ಲಿ ನೋಡಿ ಕಾರ್, ಇದು ಒಂದು ಉದ್ಗಾರ ಬರುತ್ತೆ, ಎಲ್ರಿಗೂ ಬರುತ್ತೆ, ನನಗೂ ಬಂತು. ಅದೇ ಹಾಡಾಯಿತು ಮುಂದೆ. ಆಮೇಲೆ ನಾವು ಎಷ್ಟು ಈ ಹುಂಬತನ ಮಾಡಿದ್ದೆ ಅಂದರೆ, ನಾನು ಹೋದಾಗ ಒಂದು ಕಾರ್ ವರ್ಲ್ಡ್ ಮ್ಯೂಸಿಯಂ ನಡೀತಾ ಇತ್ತು, ಎಕ್ಸಿಬಿಷನ್ ಆಫ್ ಕಾರ್ಸ್. ಇನ್ನು ಹಾಡು ರೆಡಿಯಾಗಿಲ್ಲ, ಪ್ರೊಡಕ್ಷನ್ ರೆಡಿಯಾಗಿಲ್ಲ, ಕಲಾವಿದರ ಆಯ್ಕೆನೂ ಆಗಿಲ್ಲ. ಶೂಟ್ ಮಾಡ್ಕೊಳ್ದೆ ಹೋದ್ರೆ ಇನ್ನೊಂದು ವರ್ಷ ಕಾಯಬೇಕು. ಅಲ್ಲೇ ಒಂದು ಕ್ಯಾಮ್ರಾ ತಗೊಂಡು ನಾವು ಶೂಟ್, ಎಷ್ಟೋ ಆ ಹಾಡಲ್ಲಿ ತೋರಿಸಿರೋ ಕಾರ್ಗಳು ಬಹಳ ಮುಂಚೆನೇ ಶೂಟ್ ಮಾಡಿ ಇಟ್ಕೊಂಡಂತಹ ಸ್ಟಾಕ್ ಶಾಟ್ಗಳು, ಅಂಥದ್ದೆಲ್ಲ ಮಾಡಬೇಕಾಗತ್ತೆ. ಆ ಥರ ಮಾಡಿ ಅನಂತರ ಅದನ್ನು ಪರಿಪೂರ್ಣಗೊಳಿಸಿ ಶೂಟ್ ಮಾಡಿ ಜಯಶ್ರೀ ಅವರ ಕಂಠ ಸಿರಿಯಲ್ ಅದು ತುಂಬ ಅದ್ಭುತವಾಗಿ ಮೂಡಿ ಬಂತು. ಎಷ್ಟರಂದರೆ ಎಷ್ಟೋ ಚುನಾವಣೆಗಳಲ್ಲಿ ಸಾಹಿತ್ಯ ಬದಲಾಯಿಸ್ಕೊಂಡು ಅದನ್ನು ಆ ಹಾಡನ್ನು ಬಳಸೋಕೆ ಶುರು ಮಾಡಿದರು. ಆ ಥರದ್ದೆಲ್ಲ ಆಯಿತು. ಸೊ ಅದರಲ್ಲಿ ಕಾರ್ನಲ್ಲಿರೋ ವರ್ಡು ಚಲನೆ, ಮೂವ್. ಯಾಕೆಂದರೆ ಅಮೇರಿಕ ಅಂದರೆ ಮೂವ್, ನಿಲ್ಲೋಂಗಿಲ್ಲ, ಓಡ್ತಾ ಇರಬೇಕು. ಹಾಗೆ ಆ ಹಾಡು ಒಂದು ಓಟದೊಂದಿಗೆ, ಓಟದ ಸೂಚನೆಯೊಂದಿಗೆ ಮುಗ್ದಿದೆ. ಅಲ್ಲಿಂದ ಇಲ್ಲಿಗೆ ಬಂದಿದೆ. ಕಾರ್ ಥರ ಇವತ್ತು ಅಲ್ಲಿಂದ ರನ್ಗೆ ಬಂದಿದ್ದೀವಿ ನಾವು ಅಲ್ವಾ? ಹೌದು ಹೌದು. ಯಾಕೆಂದರೆ ರನ್ ಅನ್ನೋದು ಚಲನೆ, ಓಟ, ಅದು ಬೇಕೇ ಬೇಕು ಇವತ್ತಿನ ಆಧುನಿಕ ಜೀವನಕ್ಕೆ. ಅವರು ಪ್ರೇಮಿಗಳು ಓಡಿ ಹೋಗ್ತಾರೋ, ಎಲ್ಲರದ್ದು ಒಂದೊಂದು ಜೀವನದ ಗುರಿ ಹುಡುಕೋಕ್ಕೆ ಹೋಗ್ಬೇಕಾದಂಥ ಓಟ, ಅದು ಈ ಹಾಡು ರನ್ ರನ್. ಇದರ ಗಾಯಕರು ಶಂಕರ್ ಮಹದೇವನ್ ಮತ್ತು ಶ್ರೇಯಾ ಘೋಷ್. ಸಾಹಿತ್ಯ ನಾನು ಬರೆದಿದ್ದೀನಿ, ಮನೋಮೂರ್ತಿಯವರ ಸಂಗೀತ. 2 ಹಿಸ್ಟಾರಿಕಲ್ ನಾವೆಲ್ಸ್ ಬಿಡುಗಡೆ ಮಾಡಿ ಬಂದೆ. ಇಲ್ಲಿ ಒಂದು ಹಿಸ್ಟ್ರಿ ನೋಡಿದೆ, ಮತ್ತೆ 3ನೇ ಹಿಸ್ಟ್ರಿ ಇದು. ಅಮೇರಿಕಾ ಟು. ಸೊ ಇದರ ರನ್ ಹಾಡನ್ನು ನಾವೆಲ್ಲ ನೋಡೋಣ, ಬಿಡುಗಡೆ ಮಾಡಿ. ಮೇಷ್ಟ್ರಿಗೆ ವಯಸ್ಸಾಗಿದೆ, ಏನೋ ಒಂದು ಹಳೆ ಸಿನಿಮಾ ಮಾಡಿರ್ತಾರೆ ಅಂತ. ಆಮೇಲೆ ಇವರು ಔಟ್ ಆಫ್ ಫ್ಯಾಷನ್ ಆಗಿಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೆ, ಭಾಳ ದಿವಸ ಇರಲಿಲ್ಲ ಕನ್ನಡದಲ್ಲಿ. ಆಮೇಲೆ ನೋಡಿದರೆ ಈಗ ಫಸ್ಟ್ ಸಿನಿಮಾ ಮಾಡೋಷ್ಟು ಉತ್ಸಾಹದಿಂದ ಕಾಂಬಿನೇಷನಲ್ಲಿ ಈ ರನ್ ಹಾಡು ಮಾಡಿದ್ದಾರೆ. ನಿಜವಾಗ್ಲೂ ಆ ಕಾರ್ ಹಾಡು ನಂತರ ಈ ರನ್ ಹಾಡಿದೆಯಲ್ಲ, ಇವತ್ತಿನ ಏನು ಬಹಳ ಬಳಕೆ ಆಗುವಂಥ ಪದ ಇದೆ, ಜೆನ್ಜಿ ಅಂತ. ಸೊ ಅವರ ಒಂದು ಜೀವನದ ಎಲ್ಲ ಮೀನಿಂಗನ್ನು ಹೇಳೋ ಥರ ಈ ಹಾಡಿದೆ. ಮೇಷ್ಟ್ರು ನನಗೆ ಭಾಳ ಅಂದರೆ, ಇವತ್ತು ಅವರಿಗೆ ಬೈಯುವಂಥ ಒಬ್ಬ ಸ್ಟೂಡೆಂಟ್ ಇದ್ದರೆ ನಾನು ಮಾತ್ರ. ಅವ್ರು ಫೋನ್ ಮಾಡಿ ಬೈಗಳು ಶುರು ಮಾಡ್ತಾರೆ, ಸಿಗ್ತಾ ಇಲ್ಲ ಅಂತ ಬೈತಾರೆ, ಸಿನಿಮಾ ನೋಡಿಲ್ಲ ಅಂತ ಬೈತಾರೆ, ಹೇಳಿದ ಸಮಯಕ್ಕೆ ಬಂದಿಲ್ಲ ಅಂತ ಬೈತಾರೆ. ಸುಮಾರು ಒಂದು 20 ಪುಸ್ತಕಗಳನ್ನು ಮೇಷ್ಟ್ರು ಬಿಡುಗಡೆ ಮಾಡಿದ್ದಾರೆ. ಹೀಗಾಗಿ ನನಗೆ ಮೇಷ್ಟ್ರ ಬಗ್ಗೆ ಒಂದು ದೊಡ್ಡ ಪ್ರೀತಿ ಏನಂದರೆ, ಅವರಿಗೆ ಎಲ್ಲರೂ ವಿದ್ಯಾರ್ಥಿಗಳ ಥರ ಕಾಣ್ತಾರೆ. ಆಮೇಲೆ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅಂತೇಳಿ ಅವರು ಅಲ್ಲೇ ಇರ್ತಾರೆ, ಅಂದರೆ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾ ಇರ್ತಾರೆ. ಈಗಲೂ ಕೂಡ ಅವರ ಸ್ಕೂಲಿಂದ ಬರ್ತಾರಂಥ ಸ್ಟೂಡೆಂಟ್ಗಳು ಅಲ್ಲಲ್ಲಿ ಸಿಗ್ತಾ ಇರ್ತಾರೆ, ನಾವು ನಾಗತಿಹಳ್ಳಿ ಮೇಷ್ಟ್ರ ಸ್ಕೂಲಿಂದ ಬಂದಿದ್ದು ಅಂತ. ಈ ಕಾದಂಬರಿ ಇದೆಯಲ್ಲ, ಈ ಸಿನಿಮಾವನ್ನು ಆಧರಿಸಿದ ಕಾದಂಬರಿ ಸಹನಾದು, ಅದನ್ನು ನಾನು ಬಿಡುಗಡೆ ಮಾಡಿದ್ದೆ. ಆನಂತರ ಬಿಡುಗಡೆ ಮಾಡಿದ ನಂತರ ಮೇಷ್ಟ್ರಿಗೆ ಹೇಳಿದ್ದು ಒಂದು ಒಳ್ಳೆ ಕಾದಂಬರಿ ಇದೆ ಅಂತ. ಬಟ್ ಅವರು ಅದಕ್ಕಿಂತ ಮುಂಚೆನೇ ಅದನ್ನು ಆರಿಸ್ಕೊಂಡಿದ್ದರು. ಇದರ ಚಿತ್ರಕಥೆಯ ದಿನಗಳಲ್ಲಿ ನನ್ನ ಜೊತೆ ಚರ್ಚೆ ಮಾಡಿದರು. ಆಮೇಲೆ ನಾನು ಮತ್ತು ಮೇಷ್ಟ್ರು ಒಂದು 2-3 ಸಿನಿಮಾಕ್ಕೆ ಕೆಲಸ ಮಾಡಿದ್ವಿ. ಉದಾಹರಣೆಗೆ ಒಲವೇ ಜೀವನ ಲೆಕ್ಕಾಚಾರ ಅಂತ ಇವ್ರದ್ದು ಸ್ವಲ್ಪ ಓಡದೇ ಇರೋ ಸಿನಿಮಾ ಇದೆಯಲ್ಲ, ಆ ಟೈಟ್ಲ್ ನಾನೇ ಕೊಟ್ಟಿದ್ದು. ಸೊ ಅದಾದಮೇಲೆ ನನಗೆ ಅವ್ರು ಟೈಟ್ಲ್ ಕೊಡಿ ಅಂತ ಕೇಳಲಿಲ್ಲ. ಸೊ ಇನ್ನೊಂದು ಯಾವುದೋ ಸಿನಿಮಾಕ್ಕೆ ಒಂದಷ್ಟು ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೆ. ನನ್ನ ವೇ ಆಫ್ ವರ್ಕಿಂಗ್ ನೋಡಿದ ಮೇಲೆ ಅವರು ನೀನು ಸಹವಾಸ ಬೇಡ ಅಂತ ಬಿಟ್ಬಿಟ್ರು. ಬಟ್ ಮೇಷ್ಟ್ರು ಅಲ್ಲಿಂದ ನೋಡಿ, ಈಗ ಅವರ ಅಮೇರಿಕಾದಿಂದ ನಡೆದು ಬಂದು ಹಾದಿ ನೋಡಿದ್ವಲ್ಲ. ನಾನು 4 ಸಲ ಅಮೇರಿಕಕ್ಕೆ ಹೋಗಿದ್ದೀನಿ. ಫಸ್ಟ್ ಟೈಮ್ ತೋರಿಸಿದ್ದವರೇ ಅಮೇರಿಕನ, ಕಾಸಿಲ್ಲದೆ ಅಮೇರಿಕ, ಅಂದರೆ ಕಡಿಮೆ ಖರ್ಚಲ್ಲಿ ಅಮೇರಿಕ ನೋಡಿದ್ದು ಮೇಷ್ಟ್ರು ಅಮೇರಿಕ. ಒಂದು 2ನೇದು, ಒಬ್ಬರು ಮೇಷ್ಟ್ರಾಗಿ ಅವರು ಈ ಚಿತ್ರರಂಗಕ್ಕೆ ಬಂದು ಇವತ್ತು ಅವರು ಸಂಪಾದಿಸಿರೋ ಸ್ಥಾನ ಇದೆಯಲ್ಲ,
ಇದೊಂದು ಒಂದು ರೀತಿಯಲ್ಲಿ ಹೇಗಾದ ಗೊತ್ತಾ ಚಿನ್ನಾರಿ ಮುತ್ತ, ಆ ರೀತಿ ಇದೆ. ಯಾಕಂದರೆ ಅವರು ಮೇಷ್ಟ್ರಾಗಿ ಇದ್ದವರು ಒಳ್ಳೆಯ ಕಥೆಗಾರರಾಗಿದ್ದಾರೆ, ಕಾದಂಬರಿಕಾರರಾಗಿದ್ದಾರೆ, ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ತಾರೆ. ಬಟ್ ಈ ಚಿತ್ರರಂಗಕ್ಕೆ ಬಂದು ಆ ಕಾಲದಲ್ಲಿ ಇವರು ಚಿತ್ರರಂಗಕ್ಕೆ ಬರೋ ಹೊತ್ತಿಗೆ ಕನಿಷ್ಠ 7-8 ಸೂಪರ್ ಸ್ಟಾರ್ಗಳಿದ್ರು ಇಲ್ಲಿ. ಅವ್ರ ಮಧ್ಯೆ ಬಂದು ಹೊಸ ಹುಡುಗರನ್ನ ಹಾಕ್ಕೊಂಡು, ಹೊಸ ಸಂಗೀತ ನಿರ್ದೇಶನ ಹಾಕ್ಕೊಂಡು, ಹೊಸ ಕಥೆಯನ್ನು ತಗೊಂಡು ಸಿನಿಮಾ ಮಾಡಿ ಗೆದ್ದು, ಎಲ್ಲದರ ನಡುವೆ ಅವರಿಗೆ ಥಿಯೇಟ್ರ್ ಸಿಗ್ತಾ ಇರಲಿಲ್ಲ. ಅವ್ರ ಸಿನಿಮಾ 100 ದಿನಕ್ಕಾಗೋ ಮುಂಚೆ, ಅದರ ಮುಂಚೆ ಅವರ ಸಿನಿಮಾನ ಕಿತ್ತಾಕ್ತಾಯಿದ್ರು. ಈ ಥರ ಹಲವು ಸಂಕಟಗಳನ್ನು ನೋಡಿದ್ದೀನಿ. ಆ ಸಂಕಟಗಳ ನಡುವೆ ಇವತ್ತು ಬಂದು ಅವ್ರು ಹೇಳ್ತಾ ಇರ್ತಾರೆ ವಯಸ್ಸಾಯಿತು ಅಂತ, ಬಟ್ ಅದು ಅವರ ಕೃತಿಯಲ್ಲಿ ಕಾಣಿಸಲ್ಲ. ಬಹಳ ಒಳ್ಳೆಯ ಒಂದು ಹಾಡನ್ನು ಕೊಟ್ಟಿದ್ದಾರೆ. ನನಗೆ ಈ ಸಿನಿಮಾದ ಬಗ್ಗೆ ಮತ್ತೆ ಭರವಸೆ ಬಂತು. ಬಹಳ ಒಳ್ಳೆಯ ಕಥೆ ಇದೆ ಈ ಸಿನಿಮಾದಲ್ಲಿ. ಇವತ್ತು ನಮಗೆಲ್ಲ ಅಮೇರಿಕ ಏನಂದರೆ ಒಂದು ಬಿಡುಗಡೆಯ ದೇಶ ಅಂತ. ಫಸ್ಟು ಇಂಡಿಯನ್ಸು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ತಮಗೆ ಬೇಕಾದ ಬಟ್ಟೆ ಹಾಕ್ಬೋದು, ತಮಗೆ ಬೇಕಾದ ಕಡೆ ಓಡಾಡ್ಬೋದು, ತಮಗೆ ಬೇಕಾದಾಗ ಮಾಡ್ಬೋದು, ಯಾರೂ ನೋಡ್ತಾ ಇರಲ್ಲ ಅಂತ ಒಂದು ನಂಬಿಕೆಯಲ್ಲಿ ಅಲ್ಲಿ ಬಹಳ ಅಂದರೆ ಜೀವನದ ಬಿಡುಗಡೆಯ ಕ್ಷಣ ಥರ ಬದುಕ್ತಾ ಇರ್ತೀವಿ. ಈ ಸಿನಿಮಾದಲ್ಲೂ ಅಂಥ ಒಂದು ಬಿಡುಗಡೆಯ ಕ್ಷಣವನ್ನು ಇದರ ನಾಯಕಿ ಅನುಭವಿಸುವಂಥ ಒಂದು ಚಿತ್ರ ಇದೆ. ಅದನ್ನು ಅವರು ಹೇಗೆ ತಂದಿದ್ದಾರೆ ಅಂತ ನೋಡುವ ಕುತೂಹಲ ನನಗಿದೆ. ಬಟ್ ಮೇಷ್ಟ್ರು ನಿಮಗೆ ಅವರ ಸಂಭಾಷಣೆಯನ್ನು ಗಮನಿಸ್ಕೊಂಡು ಬಂದರೆ ಗೊತ್ತಿರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಚಿ ಉದಯಶಂಕರ್, ಹುಣಸೂರು ಕೃಷ್ಣಮೂರ್ತಿ ಪೌರಾಣಿಕ ಕಾದಂಬರಿಗಳಿಗೆ, ಚಿ ಉದಯಶಂಕರು ಮಯೂರದಂಥ ಸಿನಿಮಾಗಳು ಮತ್ತು ಅನೇಕ ಐತಿಹಾಸಿಕ ಕಾದಂಬರಿ ಮತ್ತು ಸಾಮಾಜಿಕ ಕಾದಂಬರಿಗಳಿಗೆ ಏನು ಸಂಭಾಷಣೆ ಬರೀತಿದ್ರಲ್ಲ, ಅದಾದ ನಂತರ ಪ್ರೇಮಲೋಕ ಇತ್ಯಾದಿ ಚಿತ್ರಗಳಿಗೆ ಹಂಸಲೇಖ ಸಂಭಾಷಣೆ ಬರೆದಾಗ ಅದೊಂದು ಬೇರೆ ಥರದ ಇದು ಬಂತು. ಆನಂತರ ಒಂದು ರೀತಿಯ, ನಾನು ದಕ್ಷಿಣ ಕನ್ನಡದವನಾದ್ದರಿಂದ ಒಂದು ಗ್ರಾಂಥಿಕ ಕನ್ನಡವನ್ನು ಚಿತ್ರದ ಒಳಗೆ ತಂದುಬಿಟ್ಟು ಅದನ್ನು ಗೆಲ್ಲಿಸಿದ್ದು ಮೇಷ್ಟ್ರು. ಆಮೇಲೆ ಒಂದು ಹಾಡಿನಲ್ಲಿ ಒಂದು ಗ್ರಾಂಥಿಕತೆಯನ್ನು, ಅಂದರೆ ನಿಜವಾದ ಕನ್ನಡದ ಸೊಗಡನ್ನು ಹಾಡಲ್ಲಿ ತಂದು, ಅಮೇರಿಕ ಚಿತ್ರದಲ್ಲಿ ಇಂಗ್ಲೀಷ್ ಪದಗಳಿವೆ, ಆದರೆ ಅವರ ಹಲವು ಹಾಡುಗಳಲ್ಲಿ ಆ ಹಾಡನ್ನು ಮೀರಿ ಕವಿತೆಯಾಗಿದ್ದನ್ನು ನೋಡಿದ್ದೀವಿ. ಆ ಥರದ ಒಂದು ಶಕ್ತಿಯುಳ್ಳಂಥ ಮೇಷ್ಟ್ರು ಇವತ್ತು ಈ ಸಿನಿಮಾನ ಕೊಟ್ಟಿದ್ದಾರೆ. ಆಮೇಲೆ ಇಷ್ಟೊತ್ತು ಅವರ ಜರ್ನಿ ಬಗ್ಗೆ ಮಾತಾಡಿದ್ದು ಭಾಳ ಚೆನ್ನಾಗಿತ್ತು. ಒಂದು ಪೋಡ್ಕಾಸ್ಟ್ ನೋಡ್ದಂಗಿತ್ತು. ಯಾಕಂದರೆ ಇವತ್ತು ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಈ ಥರದ ಚರ್ಚೆ ನಡೆಯಲ್ಲ, ಬಹಳ ಒಳ್ಳೆಯ ಚರ್ಚೆ ನಡೆಯಿತು. ಆಮೇಲೆ ಸ್ನೇಹಿತರು ಮತ್ತು ನೀವಿಬ್ಬರು ಭಾಳ ಚೆನ್ನಾಗಿ ಅದರಲ್ಲಿ ಕಾಣಿಸ್ತಾ ಇದ್ರಿ, ನನಗೆ ಭಾಳ ಸಂತೋಷ ಆಯಿತು. ಆಮೇಲೆ ಮನೋಮೂರ್ತಿ, ನಿಮಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಈ ಬೀಡ್ಸ್ ಇದೆಯಲ್ಲ, ಇದು ನನ್ನನ್ನೇ ಒಂಥರ ಟ್ಯಾಪ್ ಮಾಡೋ ಥರ ಮಾಡುತ್ತೆ. ಬಹುಶಃ ನನ್ನ ಹಿಂದೆ ಕೂತ್ಕೊಂಡ ಸುಬ್ರಹ್ಮಣ್ಯ ಕೂಡ ಮೀಸೆ ಅಲ್ಲಾಡಿಸ್ತಾಯಿದ್ರು. ಸೊ ಹಾಗಾಗಿ ಎಲ್ಲ ವಯಸ್ಸಿನವರನ್ನು ಮುಟ್ಟುವಂಥ ಹಾಡು ಇದು ಆಗ್ಬೋದು. ಸೊ ಒಳ್ಳೆಯದಾಗಲಿ, ಇಂಥ ಮತ್ತಷ್ಟು ಹಾಡುಗಳನ್ನು ಕೊಡಿ. ನೀವೀಗ ಬೇಕಾಗಿದ್ದೀರಿ ಚಿತ್ರರಂಗಕ್ಕೆ ಅಂತ. ಸೊ ಮೇಷ್ಟ್ರೆ, ಇವರನ್ನು ಬೇರೆಯವರಿಗೂ ಬಿಟ್ಟುಕೊಡಿ ಅಂತ ಹೇಳಿ. ಸರ್ ಬನ್ನಿ, ನೀವು ಬನ್ನಿ. ನೀವೇ ಆರಂಭದಲ್ಲಿ ತುಂಬ ಹೊತ್ತು ಮಾತಾಡಿದ್ರಿಂದ ನಾನು ನನ್ನ ಸಹೋದ್ಯೋಗಿಗಳ ಆತಂಕವನ್ನು ಅರ್ಥ ಮಾಡಿಕೊಂಡು ಕಡಿಮೆ ಮಾತಾಡ್ತೀನಿ. ಜೋಗಿಗೆ ಬಹುಶಃ ಗೊತ್ತಿದೆ, ಒಂದು ಕಾಲದಲ್ಲಿ ಮನೋಮೂರ್ತಿಯವರು ಮೇಷ್ಟ್ರ ಜೊತೆ ಮಾತ್ರ ಕೆಲಸ ಮಾಡ್ತಾರೆ, ಯಾರ ಜೊತೆ ಮಾಡಲ್ವಂತೆ ಅಂತ ಒಂದು ಕೆಟ್ಟ ಗಾಸಿಪ್ ಹಬ್ಬಿಟ್ಟಿತ್ತು. ಆ ಹೊತ್ತಲ್ಲಿ ಯೋಗರಾಜ್ ಭಟ್ರಿಗೆ ಮನೋಮೂರ್ತಿಯವ್ರನ್ನ ಪರಿಚಯಿಸಿ ಕನೆಕ್ಟ್ ಮಾಡಿಕೊಟ್ಟು ಒಂದು ಮುಂಗಾರು ಮಳೆ ಆಗಲಿಕ್ಕೆ ನಾನು ಕಾರಣನಾದೆ ಅಂತ ಅತ್ಯಂತ ವಿನಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೊಂದು ಕಾರಣ ಇತ್ತು ಸರ್. ಏನಂದರೆ ಅವ್ರಿಗೆ ಇಂಗ್ಲೀಷ್ ಬಿಟ್ಟು ಬೇರೆ ಬರ್ತಿರಲಿಲ್ಲ. ಇಲ್ಲಿ ನಿರ್ದೇಶಕರಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಅವರಿಗೆ ಸಿಚುವೇಶನ್ ಹೇಳೋದು ಹಿಂಗೆ, ಅವ್ರಿಗೆ ಸಿಚುವೇಶನ್ ಹೇಳಬೇಕಾದ್ರೆ ಇಂಗ್ಲೀಷ್ ಬರಬೇಕಲ್ಲ. ಇಲ್ಲಿ ಹಲವು ನಿರ್ದೇಶಕರಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಇಲ್ಲ, ಅವ್ರಿಗೆ ಸಂಗೀತ ಇದೆಲ್ಲ ಕನ್ನಡ ಇಂಗ್ಲೀಷು ಅದೆಲ್ಲ ಬಿಟ್ಟು ಏನೋ ಒಂದು 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 ಪಲ್ಸ್ ಅದು ಹೇಳಕ್ಕೆ ಬರಲ್ಲ. ಅದು ಭಾವ. ಅದು ಹೇಳಿದರೆ ಅನಂತರ ಮನೋಮೂರ್ತಿಯವರು ಎಷ್ಟು ಬ್ಯುಸಿ ಆದರು ಅಂದರೆ ಅವರು ಮುಂಗಾರು ಮಳೆ, ಮಿಲನ ಅವೆಲ್ಲ ಮಾಡ್ತಾ ನನ್ನ ಕೈಗೆ ಸಿಗ್ತಿರಲಿಲ್ಲ. ಹಾಗೆ ಸಾಕಷ್ಟು ಇನ್ನೊಂದು ಸೆಕೆಂಡ್ ಇನ್ನಿಂಗ್ಸ್ ಕೂಡ ಅವ್ರದ್ದು ಭಾಳ ದೊಡ್ಡ ಪ್ರಮಾಣದಲ್ಲಾಯಿತು. ಹಾಗಾಗಿ ಜೋಗಿ ಇವತ್ತು ಇನ್ನೊಂದು ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಕಾರ್ಯಕ್ರಮ ಮುಗಿಸಿ ಓಡೋಡಿ ಬಂದಿದ್ದಾರೆ ನನಗೋಸ್ಕರ. ಮಾಜಿ ಮುಖ್ಯಮಂತ್ರಿಗಳಷ್ಟೇ ಪವರ್ಫುಲ್ ಅಂತ ಕೇಳಿದ್ದೀನಿ. ಅಲ್ಲಿ ಹೋಗಿದ್ದರು, ಅಲ್ಲಿ ಬೇಗ ಬಾರಪ್ಪ ಅಂತ ಹೇಳಿದೆ, ಬಂದು ಮಾಡಿಕೊಟ್ಟಿದ್ದಾರೆ. ಈ ಹಾಡಿನ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ.
ಮತ್ತು ನಮ್ಮ ಕಾದಂಬರಿ ವಿಚಾರ ಬಂದಾಗ, ಕಥೆ ಬಂದರೆ, ಚಿತ್ರಕಥೆ ಬಂದರೆ, ನಮ್ಮ ಹಳ್ಳಿ ಕಾರ್ಯಕ್ರಮ ಅದಕ್ಕೆಲ್ಲ ಜೋಗಿ ಬಂದು ನಮ್ಮ ನಾಗತಿಹಳ್ಳಿಗೂ ಬಂದಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಬಹಳ ಬಹಳ ಕೃತಜ್ಞನಾಗಿದ್ದೇನೆ ನಾನು. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ, ನಾನು ಆರಂಭದಲ್ಲಿ ಮಾಧ್ಯಮದ ಗೆಳೆಯರಿಗೆ, ನನ್ನ ತಂತ್ರಜ್ಞರೆಲ್ಲ ಬಂದಿದ್ದಾರೆ, ಇಲ್ಲಿ ಕಲಾವಿದರು ಬಂದಿದ್ದಾರೆ, ಸಾನ್ವಿ ಮತ್ತು ಪೃಥ್ವಿ. ಇವರು ಕುಮಟಾದಲ್ಲಿದ್ದಾನೆ ನಮ್ಮ ಇನ್ನೊಬ್ಬ ಗೆಳೆಯ ನಿರೂಪ್, ಅವನು ಎಲ್ಲರಿಗೂ ಶುಭಾಶಯ ತಲುಪಿಸಿದ್ದಾನೆ. ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಖಂಡಿತ ಆದಷ್ಟು ಬೇಗ ಮತ್ತೊಂದು ಗೋಷ್ಠಿಯಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾನೆ. ಇನ್ನು ನಮ್ಮ ಶ್ರೀ ಸಂಕಲನಕಾರ ಇಲ್ಲಿ ಬಂದಿದ್ದಾರೆ, ಇನ್ನೂ ಅನೇಕ ನಮ್ಮ ಗೆಳೆಯರಲ್ಲಿದ್ದೀರಿ. ಎಲ್ಲರಿಗೂ ಮಾಧ್ಯಮ ಗೋಷ್ಠಿ ಎಲ್ಲರಿಗೂ ನಾನು ಮತ್ತೊಮ್ಮೆ ನನ್ನ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ನಿಮಿಷ. ಎಸ್, ಪ್ರಶಸ್ತವಾದ ದಿನ ಯಾವ ತಿಂಗಳು ಇದು? ಇದು ನೀವು ನಿರ್ಧಾರ ಮಾಡಿದ ತಿಂಗಳಾಗಬಹುದು. ಓಕೆ ಓಕೆ, ಒಂದು ಡೇಟ್ ಯಾವುದಾಗಬಹುದು? 26 ಓಕೆನಾ? 26ಕ್ಕೆ ಬಂದರೆ ಚಂಡಮಾರುತದ ಎದುರುಗಡೆ ನಿಲ್ಲಕ್ಕಾಗತ್ತಾ ಬಡವರು? ಯಾಕೆ ಏನಮ್ಮ ವರ್ಷಧಾರೆ ಸರಿ, ಆದರೆ ಅದು ಪ್ರವಾಹ ತಂದುಬಿಟ್ರೆ ನೀರು ಹೇಗೆ ಕೊಚ್ಚಿಕೊಂಡು ಹೋಗೋ ಒಂದು ತಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಆಗೋಗ್ಬಿಡುತ್ತೆ. ಸರಿ, ಅಂತ ದೊಡ್ಡ ಸಿನಿಮಾ, ಅದಕ್ಕೆ ಶುಭ ಕೋರ್ತಾ 26ಕ್ಕೆ ನಾವು ಬರಕ್ಕಾಗಲ್ಲ. ಆಗಲ್ಲ. ಸರಿ, ಒಂದೆರಡು ದಿನ ಬಿಟ್ಟು 28. ಇನ್ನೂ ಅದರ ತಿರುಗಾಳಿಯ ಅಬ್ಬರ ಇರುತ್ತೆ, ಪ್ರವಾಹ ಭೂಕಂಪ ಎಲ್ಲ ನಡೀತಾ ಇರುತ್ತೆ, ಅದರಿಂದ ಬೇಡ. ಅದು ಬೇಡವಾ? ಓಕೆ, ಮುಂದೆ 4 ಸ್ವಲ್ಪ ಒಳ್ಳೆ 4ಕ್ಕೆ ಬರೋದಕ್ಕೆ ಸ್ವಲ್ಪ ಆಸೆ ಇದೆ, ಆದರೆ ಇನ್ನೂ ಧೈರ್ಯ ಕಡಿಮೆ. ಯಾಕೆ ಅಂದ್ರೆ ಚಿತ್ರಮಂದಿರಗಳು ಖಾಲಿ ಆಗಿರ್ತವೋ ಇಲ್ವೋ ಗೊತ್ತಿಲ್ಲ. ಓಹೋ, ಹಿಂದಿನ ವಾರದ್ದೇ ಅಲ್ಲಿಂದ ಇನ್ನು ಪ್ರವಾಹ, ಟಾಕ್ಸಿಕ್ ಪ್ರವಾಹ ನಡೀತಾ ಇರುತ್ತೆ. ಸರಿ, ಈಗ ನನಗೆ ಒಂದು ಕೆಲಸ ಮಾಡೋಣ. ಇನ್ನೊಂದು 4 ಡೇಟ್ ಇದೆ, ನಿಮ್ಗೊಂದು ಸ್ವಲ್ಪ ಸಹಾಯ ಆಗಲಿ ಅಂತ ಹೇಳಿ ನಾನೀಗ ಡಾಕ್ಟರ್ ಪ್ರಶಾಂತ್ PKM, ಇವರು MD ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ಅವ್ರನ್ನ ಒಂದು ಸ್ವಲ್ಪ ಕರಿತಾ ಇದ್ದೀನಿ ವೇದಿಕೆಗೆ. ನಿಮ್ಗೊಂಚೂರು ಸಹಾಯ ಮಾಡಲಿ, ಒಂದು ಸ್ವಲ್ಪ ಬಲ ಸಿಗುತ್ತೆ ಒಂಚೂರು ನಿರ್ಧಾರ ಮಾಡೋದಕ್ಕೆ ಯಾವ ದಿನ ಅಂತ. ಅಥವಾ ನೀವಿಬ್ಬರು ಪರಸ್ಪರ ಚರ್ಚೆನಾದರೂ ಮಾಡಿ ನೀವು ಅನೌನ್ಸ್ ಮಾಡಬಹುದು. ಪ್ರಶಾಂತ್ ಅವರು ಸಾಹಿತ್ಯ ಅಭಿಮಾನಿ, ಸಂಸ್ಕೃತಿ ಅಭಿಮಾನಿ, ನಮ್ಮ ಪ್ರಧಾನ ವ್ಯವಸ್ಥಾಪಕರು ಮೈಸೂರು ಸ್ಯಾಂಡಲ್ ಸೋಪ್ಸಲ್ಲಿ. ನಮ್ಮ ಚಿತ್ರಕ್ಕೆ ಅವರು ಪ್ರಾಯೋಜಕರು ಕೂಡ ಆಗಿದ್ದಾರೆ. ಸರ್, ಯಾವ ದಿನ ರಿಲೀಸ್ ಮಾಡಬೇಕು ಅಂತ ನೀವು ಹೇಳಿ. 4 ಡೇಟ್ಗಳಿದಾವೆ ಸರ್ ನಿಮ್ಮ ಮುಂದೆ. ಮೊಟ್ಟ ಮೊದಲದಾಗಿ ಎಲ್ರಿಗೂ ನಮಸ್ಕಾರ ಸರ್. ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀರಾ ಸರ್, ತುಂಬ ಚೆನ್ನಾಗಿ ಬಂದಿದೆ ಈ ಹಾಡು. ಡೆಫಿನೆಟ್ಲಿ ಯಾವುದೇ ರೀತಿ ಹೆದರೋದು ಬೇಡ. ಈ ಚಲನಚಿತ್ರ ಕೂಡ ಇನ್ನೂ ಚೆನ್ನಾಗಿ ಎಲ್ಲ ಬಂದಿರುತ್ತೆ ಅಂಥೇಳಿ. ಆಮೇಲೆ ಭಾಳ ದಿನಗಳ ಮೇಲೆ ನಿಮ್ಮ ಈ ಚಲನಚಿತ್ರ ಬರ್ತಾ ಇದೆ, ಕನ್ನಡದ ಈ ಪ್ರೇಕ್ಷಕರು ಎಲ್ಲ ಕಾಯ್ತಾ ಇದ್ದಾರೆ. ನಾನು ಕನ್ನಡಿಗನಾಗಿ 2 ಫಿಲ್ಮ್ಗೆ ಈ ಗುಡ್ ಲಕ್ ಹೇಳ್ತಾ, ನೀವು ಯಾವ ಡೇಟ್ ನೀವು ಇದು ಮಾಡಿದ್ರೂ ಆ ಭಗವಂತ ನಿಮ್ಮ ಜೊತೆಗೆ ಇದ್ದಾನೆ ಸರ್. ಇದು ಎಲ್ಲ ಸಕ್ಸಸ್ ಆಗೇ ಆಗುತ್ತೆ ಅಂತ ಆ ನಂಬಿಕೆ ಈ ನನ್ನಲ್ಲಿದೆ. ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ, ಒಳ್ಳೆ ಕತೆ ಇದೆ, ಒಳ್ಳೆ ಹಾಡುಗಾರರಿದ್ದಾರೆ, ಒಳ್ಳೆ ಸಿಂಗರ್ಸ್ ಇದೆ. ಕನ್ನಡಿಗರು ಜಸ್ಟ್ ಕೈ ಹಿಡಿಬೇಕಾಗಿದೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ನೀವು ಯಾವ ಡೇಟ್ ತೊಗೊಂಡ್ರು ಇಟ್ ವಿಲ್ ಬಿ ಎ ಹ್ಯೂಜ್ ಸಕ್ಸಸ್ ಅಂತೇಳಿ ನನ್ನ ಅಂತರಾತ್ಮ ಹೇಳ್ತಾ ಇದೆ ಸರ್. ನಮ್ಮ ಹಿರಿಯ ಪತ್ರಕರ್ತ ಸುಬ್ರಹ್ಮಣ್ಯ ಅವರು ಸೆಪ್ಟೆಂಬರ್ 11 ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ 11 ಅಮೆರಿಕಕ್ಕೆ ಒಳ್ಳೆಯ ದಿನ ಅಲ್ಲ, ಆದರೆ ಅಮೆರಿಕ 2ಗೆ ಒಳ್ಳೆಯ ದಿನ ಅಂತ ಅನ್ಕೋಬಹುದು. ಯಾಕೆಂದ್ರೆ ಇದು ಅಮೆರಿಕದ ರಾಜಕೀಯಕ್ಕೆ ಸಂಬಂಧಪಟ್ಟ ಸಿನಿಮಾ ಅಲ್ಲ. ಅದರಿಂದ ಜೊತೆಗೆ ಗೌರಿ ಗಣೇಶ ಬರೋಕ್ಕೆ ಸ್ವಲ್ಪ ಮುಂಚೆ. ಎಲ್ರಿಗೂ ಓಕೆನಾ? ಒಂದ್ಸರಿ ಜೋರಾಗಿ ಹೇಳಿಬಿಡಿ ಎಲ್ಲ, ಸೆಪ್ಟೆಂಬರ್ 11 ಅಂತ. ಎಲ್ರಿಗೂ ಓಕೆ? ಎಲ್ಲರೂ ಒಂದ್ಸತಿ ಜೋರಾಗಿ ಓಕೆ 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 ಅಬ್ಸಲ್ಯೂಟ್ಲಿ ಓಕೆ. ನಮ್ಮ ಚಿತ್ರಕ್ಕೆ ಎಲ್ಲ ಸಹಕಾರ ಕೊಡ್ತಿದ್ದಾರೆ. ರವಿ ಬನ್ನಿ, ನೀವು ಘೋಷಣೆಗೆ ನೀವು ಇರಬೇಕು. ಹರಿ ಮತ್ತು ರವಿ ಒಟ್ಟಿಗೆ ಬರಬೇಕು. ಸೆಪ್ಟೆಂಬರ್ 11 ಯಾಕೆ ಓಕೆ ಅಂದರೆ 4, 5, 6 ಅಲ್ಲಿ ಅಕ್ಕ ಸಮ್ಮೇಳನ ಇದೆ. ಸೊ ಅದು ಮುಗಿಸಿ ಎಲ್ಲ ಬಂದಿರ್ತೀವಿ ವಾಪಸ್ ಅಂತ. ರವಿ ಅವರು ನಮ್ಮ ಕಿಂಗ್ಸ್ ಕ್ಲಬ್ನ ಮಾಲೀಕರು, ನಿರ್ಮಾಪಕರು, ನನ್ನ ಉತ್ತಮ ಸ್ನೇಹಿತರು. ಅವ್ರ ಜೊತೆ ಇರೋ ಹರಿ ಗೊತ್ತಿದೆ ಮಾಧ್ಯಮದ ಗೆಳೆಯರಿಗೆಲ್ಲ, ನ್ಯೂಸು ಸಂಸ್ಥೆಯ ಗೆಳೆಯ. ಇವರು ನಮ್ಮ ಚಿತ್ರದ
ಪ್ರಮುಖ ಮತ್ತು ಪ್ರಥಮ ಪ್ರದರ್ಶನ ಗೋಲ್ಡನ್ ಪ್ರಿವ್ಯೂ ಅದನ್ನು ವ್ಯವಸ್ಥೆ ಮಾಡ್ತಿದ್ದಾರೆ. ಅದರ ವಿವರಗಳನ್ನು ಆದಷ್ಟು ಬೇಗ ನಿಮಗೆ ಕೊಡ್ತೇನೆ. ಹೀಗಾಗಿ ಅವರು ಕೂಡ ನಮ್ಮ ಚಿತ್ರದ ಭಾಗವಾಗಿದ್ದಾರೆ. ಸೊ ಸೆಪ್ಟೆಂಬರ್ 11, 2026 ನಿಮ್ಮ ಚಿತ್ರ ವಿಶ್ವಾದ್ಯಂತ ಬಿಡುಗಡೆಯಾಗ್ತಿದೆ. ಹಾಗಂತ ಇದನ್ನು ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಕ್ಲೈಮ್ ಮಾಡಲ್ಲ. ಕನ್ನಡ ಸಿನಿಮಾ ಮಾತ್ರ ಇದು. ಕನ್ನಡಿಗರಿರೋ ಕಡೆ ವಿಶ್ವದ ಎಲ್ಲ ಕಡೆ ಬಿಡುಗಡೆ ಆಗ್ತಾ ಇದೆ. ಅಮೆರಿಕದಲ್ಲಿ ಮನು ಗರೂರ್ ಅಂತಕ್ಕಂಥ ಗೆಳೆಯ ಯಾರು ಈ ಚಿತ್ರೀಕರಣಕ್ಕೆ ಸಹಾಯ ಮಾಡಿದರೋ ಅವರು ಇಡೀ ಅಮೆರಿಕದಲ್ಲಿ ಚಿತ್ರೀಕರಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಕೆನಡಾದಲ್ಲಿ ಕಿರಣ್ ಬಾರ್ತೂರ್, ಈ ಹೈಡ್ ಪಾರ್ಕ್ನ ಜೊತೆಗೆ ಸಂಬಂಧ ಇರತಕ್ಕಂಥ ಗೆಳೆಯ, ಅವರು ಅದನ್ನು ಇಲ್ಲಿ ಕೆನಡಾದ ಎಲ್ಲ ಮುಖ್ಯವಾದ ನಗರಗಳಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ. ಮತ್ತು ಭರತ್ ಅನ್ನುವಂಥವರು ಯುರೋಪ್ನ ಎಲ್ಲ ಭಾಗಗಳಲ್ಲಿ ಚಿತ್ರೀಕರಣ ಬಿಡುಗಡೆ ಮಾಡ್ತಾ ಇದ್ದಾರೆ ಸಿನಿಮಾನ. ಹಾಗೆ ಜೆರೋನ್ ಅಂತಕ್ಕಂಥವರು ಆಸ್ಟ್ರೇಲಿಯಾದಲ್ಲಿ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ವಿಶಾಲ ಕರ್ನಾಟಕಕ್ಕೆ ನಮ್ಮ ಹೆಮ್ಮೆಯ ಹಂಚಿಕೆದಾರರು KVN ಅವರು ಕರ್ನಾಟಕಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಥಿಯೇಟ್ರಲ್ಲಿ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಸೆಪ್ಟೆಂಬರ್ 11ಕ್ಕೆ. ಐ ಆಮ್ ಆಲ್ಸೋ ವೇಟಿಂಗ್ ಟು ವಾಚ್ ದ ಫಿಲ್ಮ್ ವಿತ್ ಆಲ್ ಆಫ್ ಯು ಇನ್ ದ ಥಿಯೇಟರ್. ವೆನ್ ನಮ್ಮ ಫಿಲ್ಮಲ್ಲಿ ಲೈಕ್ ಎವ್ರಿಬಡಿ ಇಸ್ ಅ ಲೆಜೆಂಡ್, ವೈ ಶುಡ್ ವಿ ವೇಟ್? ಅದೇ ರನ್ ಆದಷ್ಟು ಬೇಗ ಓಡಬೇಕು. ಬಟ್ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಆಮೇಲೆ ಲೈಕ್ ನನಗೆ ಸಿಕ್ಕಿರುವಂಥ ಒಂದು ಅದ್ಭುತವಾದ ಅವಕಾಶ. ಸರ್ ಚಿತ್ರದಲ್ಲಿ ಎಲ್ಲ ಆ್ಯಕ್ಟರ್ಸು ಅಂದರೆ ಕ್ಯಾರೆಕ್ಟರ್ಸು ಅಮೇರಿಕಾ, ಯುರೋಪು ಎಲ್ಲ ಕಡೆ ಹೋಗ್ತಾ ಇರುತ್ತೆ. ಬಟ್ ಕ್ಯಾರೆಕ್ಟರ್ ಒಳಗಿರುವಂತಹ ಸೋಲ್ ಏನಿದೆ ಅದು ಕರ್ನಾಟಕ ಬಿಟ್ಟು ಹೋಗೇ ಇಲ್ಲ ಯಾವತ್ತೂ ಕೂಡ. ಸೊ ಅಂಥ ಒಂದು ಅದ್ಭುತವಾದ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಎವ್ರಿ ಒನ್ ಟು ವಾಚ್.